जयति पराशरसूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तविद्यालपन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रणये पूर्णबोधम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ಉದ್ಧವ ವಿದುರ ಭೇಟಿಯಾಗಿದ್ದಾರೆ. ಅಪರೂಪದ ಭೇಟಿ. ವಿದುರನಿಗಂತೂ ಯಾದವರ ಸಂಪರ್ಕವೂ ಇಲ್ಲ, ಈ ಕಡೆ ಕೌರವರ ವಂಶದ ಕುರುವಂಶದ ಸಂಪರ್ಕವೂ ಇಲ್ಲದೆ ತಾನು ಕ್ಷೇತ್ರಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ, ಪುಣ್ಯತೀರ್ಥಗಳಲ್ಲಿ ಅಡ್ಡಾಡ್ತಾ ಇದ್ದಾನೆ. ಅಕಸ್ಮಾತ್ತಾಗಿ ಉದ್ಧವ ಸಿಕ್ಕಿದ. ಆವಾಗ ತಮ್ಮ ವಂಶದ ಯೋಗಕ್ಷೇಮವನ್ನು ವಿಚಾರಿಸಿತು. ಇದೆಲ್ಲ ವಿಚಾರಣೆಯ ಮುಖ್ಯ ಉದ್ದೇಶ ಅನ್ನೋದು ಕೃಷ್ಣನ ಬಗೆಗೆ ಕೇಳುವುದು. ಆದರೆ ಅದನ್ನಷ್ಟೇ ಕೇಳಲಿಲ್ಲ. ಇದು ಸಿಕ್ಕಿದಾಗ ಎಲ್ಲರ ಯೋಗಕ್ಷೇಮ ವಿಚಾರಿಸೋದು ಅದು ಒಂದು ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ. ಅದನ್ನೆಲ್ಲ ಮುಗಿಸಿ ನಾವು ಇವತ್ತು ಪ್ರೋಟೋಕಾಲ್ ಅಂತೇವಲ್ಲ, ಹಾಗೆ ಅದೆಲ್ಲವನ್ನು ಮುಗಿಸಿ ಕೊನೆಗೆ ಅವನು ತನ್ನ ಮನಸ್ಸಿನ ಇಂಗಿತವನ್ನು ಹೇಳ್ತಾನೆ. ಅಜಸ್ಯ ಜನ್ಮೋತ್ಪಥ ನಾಶನಾಯ ಕರ್ಮಣ್ಯಕರ್ತುಃ ಗ್ರಹಣಾಯ ಪುಂಸಾಂ ನ ತ್ವನ್ಯಥಾ ಕೋರ್ಹತಿ ದೇಹಯೋಗಂ ಪರೋ ಗುಣಾನಾಂ ಮುತ ಕರ್ಮತಂತ್ರಂ. ಅವನು ಹೇಳ್ತಾನೆ, ಕೃಷ್ಣ ಅಜಸ್ಯ ಜನ್ಮ, ಹುಟ್ಟದವನು ಹುಟ್ಟಿ ಬಂದ. ಯಾಕೆ? ಉತ್ಪಥ ನಾಶನಾಯ, ಎಂದೂ ಹುಟ್ಟದವನು ಹುಟ್ಟಿ ಬಂದ. ಉತ್ಪಥ ನಾಶನಾಯ, ಉತ್ಪಥ ಅಂದರೆ ದಾರಿ ತಪ್ಪಿ ನಡೆಯುವವರು. ದಾರಿ ತಪ್ಪಿ ನಡೆದವರನ್ನು ನಿರ್ನಾಮ ಮಾಡುವುದಕ್ಕೋಸ್ಕರ, ದುಷ್ಟರನ್ನು ಸಂಹಾರ ಮಾಡುವುದಕ್ಕೋಸ್ಕರ ಎಂದೂ ಹುಟ್ಟದವನು ಹುಟ್ಟಿ ಬಂದ. ಕರ್ಮಾಣ್ಯಕರ್ತುಃ ಗ್ರಹಣಾಯ ಪುಂಸಾಂ, ಏನನ್ನೂ ಮಾಡದವ ಏನೇನೂ ಮಾಡಿದವನು. ಅಕರ್ತುಹು, ಅವನು ಏನನ್ನೂ ಮಾಡಿದವ. ಕರ್ಮಾಣಿ, ಏನೇನೋ ಕರ್ಮಗಳನ್ನು ಮಾಡಿದ. ಯಾಕೆ ಮಾಡಿದ? ಪುಂಸಾಂ ಗ್ರಹಣಾಯ, ಎರಡು ಉದ್ದೇಶಗಳಿಗೋಸ್ಕರ. ಒಂದು, ಜನರು ತಾವು ಏನು ಮಾಡಬೇಕು ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ, ಜನರಿಗೆ ತಮ್ಮ ಕರ್ತವ್ಯವನ್ನು ತಿಳಿಸುವುದಕ್ಕೋಸ್ಕರ ಭಗವಂತ ತಾನೂ ಕರ್ತವ್ಯನಿಷ್ಠನಾಗಿ ನಡೆದ. ಎರಡನೇದ್ದು, ಭಗವಂತನ ಬಗೆಗೆ ನಾವು ತಿಳ್ಕೋಬೇಕಲ್ಲ. ಏನು ತಿಳ್ಕೋಬೇಕು? ಭಗವಂತನ ಲೀಲೆಗಳನ್ನು. ಅದು ನಮ್ಮ ತಿಳುವಳಿಕೆಗೆ ಬರಲಿ ಅಂತ ಅವನು ಭೂಮಿಗಿಳಿದು ಬಂದು ಲೀಲೆಗಳನ್ನು ಮಾಡಿದ. ಭಗವಂತನ ಅರಿವಿಗೋಸ್ಕರ ಮಾಡಿದ. ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದು ತೋರಿಸೋದಕ್ಕೋಸ್ಕರ ಮಾಡಿದ. ಏನೂ ಮಾಡದವ, ಎಲ್ಲ ಕರ್ಮಗಳನ್ನು ಮಾಡಿದ. ನತ್ತು ಅನ್ಯಥಾ, ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಕೃಷ್ಣ ಹುಟ್ಟಿದ ಅಂತ ತಿಳ್ಕೊಂಡಿದ್ದಾರೆ ಬಹಳ ಜನ. ತಾಯಿಯ ಹೊಟ್ಟೆಯಲ್ಲಿ ಮಣ್ಣು ನೀರು ಬೆಂಕಿಯಿಂದ ಆದಂಥ ದೇಹ, ತ್ರಿವೃತ್ಕರಣದಿಂದ ಆದ ಪಂಚಭೌತಿಕ ದೇಹದಿಂದ ಕೃಷ್ಣ ಹುಟ್ಟಿದ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಮತ್ತು ಹುಟ್ಟಿದ ಮೇಲೆ ಕರ್ಮಬಂಧನ ಉಂಟಲ್ಲ, ಕರ್ಮಬಂಧನವನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಕರ್ಮಾನುಷ್ಠಾನ ಮಾಡಿದ ಅಂತ. ನತು ಅನ್ಯಥಾ, ಇದು ಅಲ್ಲ.
ಜನ ತಿಳ್ಕೊಂಡಿರತಕ್ಕಂಥ ರೀತಿ ಕೃಷ್ಣ ಪಂಚಭೌತಿಕ ಶರೀರದಿಂದ ಹುಟ್ಟಲೂ ಇಲ್ಲ, ಕರ್ಮಬಂಧವನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಕರ್ಮಾನುಷ್ಠಾನ ಮಾಡಲೂ ಇಲ್ಲ. ಎರಡೂ ಅಲ್ಲ. ಕೋರ್ಹತಿ ದೇಹ ಬಂಧಂ ಪರೋ ಗುಣಾನಂ ಉತ ಕರ್ಮತಂತ್ರ. ಅವನು ಹೇಳ್ತಾನೆ ದೇಹ ಬಂಧನ, ಭಗವಂತನಿಗೆ ದೇಹ ಬಂಧನ ಇಲ್ಲ. ದೇಹ ಬಂಧನ ಇರುವುದು ನಮಗೆ. ಯಾಕೆಂದರೆ ಈ ದೇಹ ಬಂಧನ ಬರಬೇಕಾಗಿದ್ದರೆ ಮೂಲಭೂತವಾಗಿ ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವದ ಮೇಲೆ 3 ಗುಣಗಳ ಪ್ರಭಾವ ಇದೆ: ಸತ್ವ, ರಜಸ್ಸು, ತಮಸ್ಸು. ಈ ತ್ರಿಗುಣಗಳ ಪ್ರಭಾವದಿಂದಲೇ ಸೃಷ್ಟಿ, ಸ್ಥಿತಿ, ಸಂಹಾರ ಆಗೋದು. ನಮ್ಮಲ್ಲಿ ರಜೋಗುಣ ಇಲ್ಲದೆ ಹುಟ್ಟು ಆಗೋದಿಲ್ಲ, ಸೃಷ್ಟಿ ಆಗೋದಿಲ್ಲ. ಸತ್ವಗುಣದ ಉದ್ರೇಕ ಆಗದೆ ಪಾಲನೆ ಆಗೋದಿಲ್ಲ. ತಮೋಗುಣ ಇಲ್ಲದೆ ನಾಶ ಆಗೋದಿಲ್ಲ. ಅದರಿಂದ ಜಗತ್ತಿನಲ್ಲಿ ಸೃಷ್ಟಿ, ಸ್ಥಿತಿ, ಸಂಹಾರ ಈ ದೇಹದ ಮೂಲಕ ಹುಟ್ಟುವುದು, ಒಂದು ದಿವಸ ದೇಹ ನಾಶವಾಗೋದು. ಇದಕ್ಕೆ ಕಾರಣವೇ 3 ಗುಣಗಳ ಬಂಧ. ನಾವು ಈ 3 ಗುಣಗಳ ಪ್ರಭಾವಕ್ಕೆ ಒಳಗಾಗಿಯೇ ಬದುಕುವವರು. ಇದನ್ನು ಮೀರಿ ನಿಂತವರು ನಾವಲ್ಲ. ತ್ರೈಗುಣ್ಯವರ್ಜಿತವಯಂ ವಿಭವದ್ಯಮೀಶಂ. ಈ ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ. 3 ಗುಣಗಳನ್ನು ಮೀರಿದವರು, ಮುಕ್ತಿ ಪಡೆದವರು ಮತ್ತು ನಿತ್ಯವೂ 3 ಗುಣಗಳಿಂದ ಅತೀತನಾದವ ಭಗವಂತ. ಯಾರು ಈ 3 ಗುಣಗಳ ಸುಳಿಯೊಳಗೆ ಸಿಕ್ಕಿದ್ದಾರೆ ಅವರು ಹುಟ್ಟು ಸಾವುಗಳಿಗೆ ಬದ್ಧರು. ಆದ್ದರಿಂದ ಭಗವಂತ ಹುಟ್ಟಿದ ಅಂತ ಹೇಗೆ ಹೇಳ್ತೀರಿ? ಯಾಕೆಂದರೆ ಪರೋ ಗುಣಾನ, ಅವನು ಗುಣಾತೀತ. ಅವನಿಗೆ ಸತ್ವ, ರಜಸ್, ತಮೋ ಗುಣಗಳ ಪ್ರಭಾವಕ್ಕೆ ಒಳಗಾದವನಲ್ಲ. ಗುಣಾತೀತ ಹೇಗೆ ಹುಟ್ಟುವುದು? ಹುಟ್ಟುವುದಕ್ಕೆ ಕಾರಣವೇ ಈ ತ್ರಿಗುಣದ ಪ್ರಭಾವ. ಎಲ್ಲಿ ತ್ರಿಗುಣದ ಪ್ರಭಾವ ಇಲ್ಲವೋ ಅಲ್ಲಿ ಹುಟ್ಟು ಸಾವು ಇಲ್ಲ. ಅದರಿಂದ ಮುಕ್ತರಿಗೆ ಹುಟ್ಟು ಸಾವು ಇಲ್ಲ. ಅವರಲ್ಲಿ ತ್ರಿಗುಣದ ಪ್ರಭಾವ ಇಲ್ಲ. ಆದ್ದರಿಂದ ಹಾಗಾಗಿ ತ್ರಿಗುಣದ ಪ್ರಭಾವಕ್ಕೆ ಒಳಗಾದಾಗ ಮಾತ್ರ, ರಜೋಗುಣ ಜಾಸ್ತಿ ಆದಾಗ ಹುಟ್ಟು, ಸತ್ವಗುಣದಿಂದ ರಕ್ಷೆ, ತಮೋಗುಣದಿಂದ ನಾಶ. ಅದು ಒಂದು ಬ್ಯಾಲೆನ್ಸಿಂಗ್ ಫೋರ್ಸು, ಒಂದು ಧನಶಕ್ತಿ, ಒಂದು ಋಣಶಕ್ತಿ, ಒಂದು ಬ್ಯಾಲೆನ್ಸಿಂಗ್ ಫೋರ್ಸ್. ಅದು ನೀವು ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಲ್ಲ. ಒಂದು ಋಣಶಕ್ತಿ ಅದು ಸಂಹಾರದ ಕಡೆ ಕೊಂಡೋಗುತ್ತೆ, ಒಂದು ಧನಶಕ್ತಿ ಅದು ಹುಟ್ಟುವಿನ ಕಡೆ ಕೊಂಡೋಗುತ್ತೆ, ಮತ್ತೊಂದು ನ್ಯೂಟ್ರಾನ್ ಅದು ಒಂದು ರೀತಿಯಿಂದ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಜಗತ್ತಿನಲ್ಲಿ ಈ 3 ಗುಣಗಳ ಪ್ರಭಾವ ಇಲ್ಲದೆ ಇರತಕ್ಕಂಥ ಜೀವವೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಹುಟ್ಟುತ್ತಾರೆ, ಒಂದು ದಿವಸ ಹುಡ್ತಾರೆ, ಒಂದು ದಿವಸ ಸಾಯ್ತಾರೆ, ಒಂದು 4 ದಿವಸ ಇರ್ತಾರೆ. ಭಗವಂತನಿಗೆ ಹುಟ್ಟು ಹೇಗೆ ಬರೋದು? ಯಾಕೆಂದರೆ ಪರೋಗುಣಾನ, ಅವನು ಗುಣಗಳ ಆಚೆಗೆ ಇರುವವ, ಗುಣಗಳ ಲೇಪವೇ ಇಲ್ಲದವ. ಆದ್ದರಿಂದ ಗುಣಗಳ ಲೇಪ ಇಲ್ಲದವನಿಗೆ ದೇಹ ಬಂಧ ಬರುವುದು ಹೇಗೆ? ಹಾಗೆ ಉತ ಕರ್ಮತಂತ್ರ. ನಾವು ಈ ತ್ರಿಗುಣಗಳಿಗೆ ಬದ್ಧರಾಗಿ ಏನೇನೋ ಮಾಡುತ್ತೇವೆ. ಸತ್ವದ ಪ್ರಭಾವದಲ್ಲಿ ಸಾತ್ವಿಕ ಕರ್ಮಗಳನ್ನು ಮಾಡುತ್ತೇವೆ. ರಜಸ್ಸಿನ ಪ್ರಭಾವ ಹೆಚ್ಚಾದಾಗ ರಾಜಸ ಕರ್ಮಗಳನ್ನು ಮಾಡ್ತೇವೆ. ತಮಸ್ಸಿನ ಪ್ರಭಾವ ಹೆಚ್ಚಾದಾಗ ತಾಮಸ ಕರ್ಮಗಳನ್ನು ಮಾಡ್ತೇವೆ. ಹಾಗಾಗಿ ನಾವು ಮಾಡತಕ್ಕಂಥ ಪ್ರತಿಯೊಂದು ಕರ್ಮದ ಹಿಂದೆ ಮತ್ತೆ ಈ ತ್ರಿಗುಣಗಳ ಪ್ರಭಾವ ಇದೆ. ಅದರಿಂದ ನಮ್ಮ ಬದುಕು ಕರ್ಮತಂತ್ರ ಅಂದರೆ ಅದು ಕರ್ಮಕ್ಕೆ ಬದ್ಧವಾಗಿದೆ, ಕರ್ಮಕ್ಕೆ ಅಧೀನವಾಗಿದೆ. ನಾವು ಕರ್ಮ ಮಾಡುವುದಕ್ಕೆ ಬದ್ಧರು. ಭಗವಂತ ಗುಣಾತೀತ ಅಂದಮೇಲೆ ಅವನಿಗೇನು ಕರ್ಮವೂ ಇಲ್ಲ, ದೇಹವೂ ಇಲ್ಲ. ತ್ರಿಗುಣದ ಒಳಗೆ ಇದ್ದವರಿಗೆ ಮಾತ್ರ ಈ ಕರ್ಮದ ಬೈಂಡಿಂಗು, ದೇಹದ ಬದ್ಧತೆ ಇಲ್ಲ. ಅಂದರೆ ಭಗವಂತನಿಗೆ ಕರ್ಮ ಇಲ್ಲ, ಭಗವಂತನಿಗೆ ದೇಹ ಇಲ್ಲ. ಅದನ್ನು ಅವನು ಹುಟ್ಟುವುದೂ ಇಲ್ಲ, ಮಾಡುವುದೂ ಇಲ್ಲ ಅಂತ. ಅಲ್ಲಪ್ಪ, ಹುಟ್ಟು ಇಲ್ಲದವ ಹುಟ್ಟಿದ ಅಂದ್ರಿ, ಮತ್ತೆ ಹುಟ್ಟುವುದು ಅಂದರೆ ಈಗ ಇಲ್ಲ ಅಂದರೆ ಅರ್ಥ ಆಯ್ತು ನಮಗೆ. ಇಲ್ಲದೇ ಇದ್ದವನು ಹೇಗೆ ಹುಟ್ಟಿದ? ಮತ್ತೆ ಅಜಸ್ಯ ಜನ್ಮ, ಅವನು ಹುಟ್ಟೇ ಇಲ್ಲದವ, ಎಂದೂ ಹುಟ್ಟದವ, ಈಗ ಯಾಕೆ ಹುಟ್ಟಿದ? ಮತ್ತು ಹೇಗೆ ಹುಟ್ಟಿದ? ಹುಟ್ಟು ಇಲ್ಲ ಅಂತ ನೀವು ಹೇಳಿದಿರಿ, ಮತ್ತು ಯಾಕೆ ಬಂತು? ಅವನು ಏನೂ ಮಾಡುವುದಿಲ್ಲ ಅಂದರೆ ಕರ್ಮ, ಮತ್ತು ಎಲ್ಲ ಮಾಡಿದ ಹೇಗೆ? ಈ ವಿರೋಧಾಭಾಸವನ್ನು ಪರಿಹರಿಸುವುದು ಹೇಗೆ? ಭಗವಂತನಲ್ಲಿ ಎಲ್ಲ ವಿರೋಧಾಭಾಸಗಳು ಸಮನ್ವಯ ಆಗ್ತಾವೆ, ನಿಜ. ಅದು ನಮಗೆ ಅರ್ಥ ಆಗಬೇಕಲ್ಲ. ಅರ್ಥ ಆಗುವಾಗ ಹೇಳಿದರೂ ಅರ್ಥ ಆಗೋಲ್ಲ, ಮತ್ತೆ ಹೇಳಿದ್ರೆ ಹೇಗೆ ಅರ್ಥ ಆಗಬೇಕು? ನಮ್ಮ ಬುದ್ಧಿ ಎಷ್ಟು ಚುರುಕು ಅಂದರೆ ಅರ್ಥ ಆಗುವಾಗೆ ಮಕ್ಕಳಿಗೆ ಅರ್ಥ ಆಗೋ ತಿಳಿಸಿ ಹೇಳಿದರೂ ಅರ್ಥ ಆಗೋಲ್ಲ, ಅಷ್ಟು ಇಂಟೆಲಿಜೆಂಟ್ಗಳು ನಾವು. ಮತ್ತು ಹೇಳಿದೆ ಅಂದರೆ ಹೇಗೆ ಅರ್ಥ ಆಗಬೇಕಪ್ಪ? ಅಂದರೆ ಅಜಸ್ಯ ಜನ್ಮ, ಹುಟ್ಟದವನು ಹುಟ್ಟಿದ.
ಏನೊಬ್ಬ ವಿರೋಧ, ಏನೋ ಮಾಡಿದ ಹೇಗೆ ಮಾಡಿದ? ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ನ ದೇಹ ಬಂಧೋ ಹಿ ಜನಿಹಿ. ಹುಟ್ಟುವುದು ಅಂತಂದರೆ ಲೋಕದಲ್ಲಿ ಏನರ್ಥ? ದೇಹ ಬಂಧ, ಹೊರಗಿನಿಂದ ಒಂದು ದಿವಸ ನಾಶವಾಗುವ ಪಾಂಚಭೌತಿಕವಾದ ದೇಹದ ಒಳಗೆ ಸೇರಿಕೊಳ್ಳುವುದು ಅಷ್ಟೇ ಅಲ್ಲ ಹುಟ್ಟುವುದು. ಅಂದರೆ ಜೀವನಿಗೂ ಕೂಡ ಜೀವ ಹುಟ್ಟೋದಿಲ್ಲ, ಮತ್ತು ಅವನಿಗೆ ದೇಹ ಹುಟ್ಟುತ್ತೆ ಅಷ್ಟೇ. ತಾಯಿಯ ಹೊಟ್ಟೆಯಲ್ಲಿ ಅವನಿಗೊಂದು ದೇಹ ನಿರ್ಮಾಣ ಆಗುತ್ತೆ. ಹಾಗಾದರೆ ಹುಟ್ಟುವುದು ಅಂದರೆ ದೇಹ ಹುಟ್ಟುವುದು, ಜೀವ ಹುಟ್ಟುವುದಲ್ಲ. ಆ ದೇಹದೊಳಗೆ ಒಂದು ಸಿಕ್ಕಾಕೊಳ್ಳುವುದು. ಅಂದರೆ ಹುಟ್ಟುವುದು ಅಂದರೆ ಒಂದು ಬಂಧನ, ಪಂಜರದೊಳಗೆ ಸಿಕ್ಕಿಕೊಳ್ಳುವುದು. ದೇಹ ಅನ್ನೋದನ್ನು ಒಂದು ಪಂಜರ ಅಂತ ಇಟ್ಟುಕೊಂಡ್ರೆ ಅದರೊಳಗೆ ಸಿಕ್ಕಿಕೊಳ್ಳುವುದು. ಅಂದ ಭಗವಂತ ಹುಟ್ಟುವುದಿಲ್ಲ ಅಂತ ಯಾಕೆ ಹೇಳಿದರೆ, ಈ ದೇಹ ಬಂಧ ರೂಪವಾದ ಹುಟ್ಟು ದೇವರಿಗಿಲ್ಲ. ಅವನು ದೇಹದೊಳಗೆ ಸಿಕ್ಕಾಕೊಂಡು ಹುಟ್ಟುವುದಿಲ್ಲ. ಅಂದರೆ ತಾಯಿಯ ಹೊಟ್ಟೆಯಲ್ಲಿ ಹೊಸತೊಂದು ದೇಹ ನಿರ್ಮಾಣ ಆಗಿ ಅದರೊಳಗೆ ಇವನು ಸೇರಿಕೊಳ್ಳುವುದು ಹುಟ್ಟು ಅಲ್ಲ. ಇದು ಹುಟ್ಟದವನು ಅನ್ನೋದಕ್ಕೆ ಅರ್ಥ ಇದು. ಯಾಕೆಂದರೆ ಅಂತ ದೇಹ ಬಂಧೋಹಿ ಜನಿಹಿ, ಭಗವಂತನಿಗೆ ದೇಹದ ಬಂಧನ ರೂಪವಾದ ಹುಟ್ಟು ಇಲ್ಲ. ಯಾಕೆಂದರೆ ಯಾವ ಬಂಧನವೂ ಇಲ್ಲ. ನಾವು ಮತ್ತೆ ಹುಟ್ಟಿದ ಅಂತ ಹೇಳಿದ್ರಲ್ಲ, ಅಂದರೆ ವಿಷ್ಣೋ ವ್ಯಕ್ತಿ ಜನಿಸ್ಮೃತ. ಜನಿ ಹುಟ್ಟಿದ ಅಂತ ಹೇಳ್ತೇವಲ್ವಾ, ಅದು ಬಿಡಿ, ಅದು ನಮ್ಮ ಕನ್ನಡ ಭಾಷೆಯ ದೌರ್ಬಲ್ಯ. ಸಂಸ್ಕೃತದಲ್ಲಿ ಏನು ಹೇಳಿದ್ದು? ನಾವು ಹುಟ್ಟಿದ ಅಂತ ಹೇಳಲಿಲ್ಲ, ಅಜಸ್ಯ ಜನ್ಮ ಅಂತ ಹೇಳಿದೆವು. ಜನನ ಇಲ್ಲದ ಭಗವಂತನಿಗೆ ಜನ್ಮ ಆಯಿತು ಅಂತ. ಜನ್ಮ ಅಂದರೆ ಏನು? ಜನ್ಮ ಅಂತ ಹುಟ್ಟುವುದು ಅಲ್ಲ. ಜನ್ಮ ಅನ್ನೋದು ಜನಿ ಅನ್ನೋ ಧಾತುವಿನಿಂದ, ಜನನ, ಜಾಯತೆ, ಜನ್ಮ ಎಲ್ಲವೂ ಜನಿ ಅನ್ನೋ ಧಾತುವಿನಿಂದ ಹುಟ್ಟಿತು. ಅದಕ್ಕೆ ಅರ್ಥ ಏನು? ಸ್ವಲ್ಪ ಧಾತು ಮಂಜರಿ ಓದಿದವರಿಗೂ ಗೊತ್ತಿದೆ, ಏನು ದೊಡ್ಡ ವ್ಯಾಕರಣ ಸಂಸ್ಕೃತ ವೇದ. ಜನಿ ಪ್ರಾದುರ್ಭಾವೆ ಅಂತ ಹುಟ್ಟುವುದು ಅಂತ ಹೇಳುವುದೇ ಇಲ್ಲ ಸಂಸ್ಕೃತದಲ್ಲಿ. ಜನಿ ಪ್ರಾದುರ್ಭಾವೆ ಅಂತ, ಅಪಿಯರೆನ್ಸ್, ಕಾಣಿಸಿಕೊಳ್ಳುವುದು. ಹುಟ್ಟುವುದು ಅಂದರೆ ಕಾಣಿಸಿಕೊಳ್ಳುವುದು ಅಷ್ಟೇ. ಎಲ್ಲರಿಗೂ ಅದೇ. ಮಗು ಹುಟ್ಟಿತು ಅಂದರೆ ಏನು? ಇಷ್ಟುವರೆಗೆ ಕಾಣಿಸ್ತಿರಲಿಲ್ಲ, ತಾಯಿ ಹೊಟ್ಟೆ ಈಗ ಬಂತು, ಬಿತ್ತು, ಕಾಣಿಸಿಕೊಳ್ತು. ಹುಟ್ಟುವುದು ಅಂದರೆ ಅಪಿಯರೆನ್ಸ್, ಕಾಣಿಸಿಕೊಳ್ಳುವುದು ಅಷ್ಟೇ. ಭಗವಂತ ಕಣ್ಣಿಗೆ ಕಾಣಿಸದ ಭಗವಂತ ಕಾಣಿಸಿಕೊಂಡ ಅಷ್ಟೇ, ಅದು ಜನ್ಮ. ಹೊರತು ಒಂದು ಇಲ್ಲದ ದೇಹ ಬಂದು ಕಾಣಿಸಿಕೊಂಡದ್ದಲ್ಲ. ಇದ್ದ ದೇಹವೇ ಕಾಣಿಸ್ತಿರ್ಲಿಲ್ಲ ನಮಗೆ. ಆ ದೇಹದಿಂದ ಜ್ಞಾನಾನಂದಮಯವಾದ ದೇಹ ಇತ್ತು, ಆದರೂ ಕಾಣಿಸಿರಲಿಲ್ಲ, ನಮಗೆ ಕಾಣಿಸಿಕೊಂಡ ಅಷ್ಟೇ ಹುಟ್ಟಿದಾಗ. ಆ ಶಬ್ದದ ನಿಜವಾದ ಅರ್ಥ ಅದೇ. ಅದರಿಂದ ನಿಜವಾಗಿ ಶಬ್ದದ ಪೂರ್ಣ ಅರ್ಥ ಭಗವಂತನಲ್ಲಿ ಅನ್ನೋ ಯಾವುದು? ಕಾಣಿಸಿಕೊಳ್ಳುವುದು. ನಾವೇನು ಕಾಣಿಸಿಕೊಳ್ಳುವುದು? ನಾವು ಕಾಣಿಸಿಕೊಳ್ಳುವುದಿಲ್ಲ, ನಮ್ಮ ದೇಹ ಕಾಣಿಸಿಕೊಳ್ತದೆ ಅಷ್ಟೇ. ಭಗವಂತ ಆಗಲ್ಲ, ಭಗವಂತನೇ ಕಾಣಿಸಿಕೊಂಡ. ಯಾಕೆಂದರೆ ಭಗವಂತನಿಗೆ ನಮ್ಮಂತೆ ಭಿನ್ನವಾದ ತಾಯಿಯ ಹೊಟ್ಟೆಯಲ್ಲಿ ಬೆಳೆದ ಮಣ್ಣು ನೀರು ಬೆಂಕಿಯಿಂದಾದ ಒಂದು ಶರೀರ ಇಲ್ಲ. ಮತ್ತು ಜ್ಞಾನಾನಂದಮಯನಾದ ಭಗವಂತ ಇದ್ದ, ಕಾಣಿಸಿಕೊಂಡ ಅಷ್ಟೇ. ಇರುವಿಕೆ, ಇರವು ಮತ್ತು ಕಾಣಿಸಿಕೊಳ್ಳುವಿಕೆ ಅಷ್ಟೇ. ಅದು ಅಜಸ್ಯ ಜನ್ಮ. ನಿಜವಾಗಿ ನಮ್ಮಂತೆ ಹುಟ್ಟದವನಿಗೂ ಅಭಿವ್ಯಕ್ತಿ ರೂಪವಾದ ಹುಟ್ಟು ಇದೆ. ಭಾಗವತ ಪ್ರಾರಂಭದಲ್ಲಿ ಹೇಳುವುದೇ ಅದು. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಜಗತ್ತಿನಲ್ಲಿ 3 ವಿಧವಾದ ಸೃಷ್ಟಿ. ಒಂದು, ಭಗವಂತ ತನ್ನನ್ನೇ ತಾನು ಸೃಷ್ಟಿ ಮಾಡಿಕೊಂಡ, ಅಂದರೆ ಅವ್ಯಕ್ತನಾಗಿದ್ದವ ತಾನು. ಯಾಕೆಂದರೆ ಕಾಣುವರೇ ಇರಲಿಲ್ಲ, ಮೊದಲು ಸೃಷ್ಟಿ ಆಯ್ತಲ್ಲ. ಸೃಷ್ಟಿಯಾದಾಗ ಬ್ರಹ್ಮಾದಿಗಳಿಗೆ ಕಾಣಿಸಿಕೊಂಡ ಅಷ್ಟೇ. ಅವ್ಯಕ್ತಂ ವ್ಯಕ್ತಿಮಾಪನ್ನ. ಆಮೇಲೆ ಭಗವಂತನ ಸೃಷ್ಟಿಯಾದ ಮೇಲೆ ಜೀವದ ಸೃಷ್ಟಿ, ಜಡದ ಸೃಷ್ಟಿ. ಇವಾಗ ಜೀವದ ಸೃಷ್ಟಿ ಮಾಡಿದ ಅಂದರೆ ಭಗವಂತ ತನ್ನ ಪ್ರತಿಬಿಂಬ ರೂಪರಾಗಿರ್ತಕ್ಕಂಥ ಜೀವಕ್ಕೆ ಭಗವಂತ ಸದಾ ಇದ್ದಾನೆ, ಈ ಜೀವರು ಸದಾ ಇದ್ದಾರೆ. ಆದರೆ ಅದು ಇದ್ದ ಜೀವ ಅಲ್ಲಿ ಅಷ್ಟು ಸೃಷ್ಟಿ ಅಂದರೆ ಕಾಣಿಸಿಕೊಳ್ಳಲಿಕ್ಕೆ ಅವರಿಗೆ ದೇಹ ಸೃಷ್ಟಿ ಆಯಿತು ಅಷ್ಟೇ. ಆಮೇಲೆ 3ನೇ ಸೃಷ್ಟಿ, ಒಟ್ಟಿಗೆ 3 ವಿಧ ಸೃಷ್ಟಿ. ಭಗವಂತ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ತಾನೆ. ಅವನು ತನ್ನನ್ನು ತಾನು ಸೃಷ್ಟಿ ಮಾಡಬೇಕು. ಅವನ ಸೃಷ್ಟಿಗೆ ಅವನಿಗೆ ಅದಕ್ಕಿಂತ ಮೊದಲು ಅಪ್ಪ ಅಮ್ಮ ಬೇಡ, ಮತ್ತು ಸೃಷ್ಟಿಗೆ ಒಂದು ರಾ ಮಟೀರಿಯಲ್ ಬೇಡ. ಅವನು ತನ್ನ ಇಚ್ಛೆಯನ್ನು ಸೃಷ್ಟಿ. ಹಾಗೆ ಅಂದರೆ ದೀಪಾಂತರಂ ಯಥಾ. ಒಂದು ದೀಪ ಹಣತೆಯಿಂದ ಇನ್ನೊಂದು ಹಣತೆ ಹಚ್ಚಿ ಬಂದ ಹಾಗೆ, ಅದು ಬೆಳಕು ಇದು ಬೆಳಕು, ಹಾಗೆ ಸೃಷ್ಟಿಯಾಗಿ. ಜೀವ ಹಾಗಲ್ಲ, ಅವನಿಗೊಂದು ದೇಹ ಬಂತು, ದೇಹದ ಮೂಲಕ ಕಾಣಿಸಿಕೊಂಡ. ಮೊದಲು ತಾಯಿ ಹೊಟ್ಟೆ ಬರೋ ಮುಂಚೆ ಇದ್ದ ವಾತಾವರಣದಲ್ಲಿ. ಈ ವಾತಾವರಣದಲ್ಲಿ ಲಕ್ಷಾಂತರ ಜೀವಗಳಿದ್ದಾರೆ.
ಅವಕ್ಕೆ ನಾವು ಕಾಣ್ತೇವೆ, ನಮಗೆ ಅವು ಕಾಣೋಲ್ಲ ಅಷ್ಟೇ. ಅಲ್ಲಿ ಲಕ್ಷಾಂತರ ಜೀವಗಳು ವಾತಾವರಣ ಇದ್ದಾವೆ, ಆ ಕಾಣಲಿಲ್ಲ. ಯಾವುದೋ ಒಂದು ಪ್ರಾರಬ್ಧ ಕರ್ಮದಿಂದ ಆ ವಾತಾವರಣದಲ್ಲಿದ್ದ ಜೀವ ಯಾವುದೋ ಒಂದು ಸಸ್ಯದಲ್ಲಿ ಸೇರಿಕೊಂಡಿತ್ತು. ಆ ಸಸ್ಯ ಅಕಸ್ಮಾತ್ತಾಗಿ ಯಾವನೋ ಒಬ್ಬನ ಮನೆಗೆ ಬಂತು. ಪರ್ಚೇಸ್ ಮಾಡುವಾಗ ಆ ಜೀವ ಸಮೇತ ಈ ವೆಜಿಟೇಬಲ್ಸ್ ಪರ್ಚೇಸ್ ಮಾಡ್ತಾರೆ. ಕಾಯಿ ಪಲ್ಯ ಅಂಗಡಿಗೆ ಹೋಗಿ ನಾವು ಏನು ಕೊಂಡುಕೊಳ್ತೇವೆ, ಆ ಕಾಯಿ ಪಲ್ಯ ಜೊತೆಗೆ ಕೆಲವು ಜೀವಗಳು ಬಂದುಬಿಟ್ಟು ಅವು ಕಾಯಿ ಪಲ್ಯಲ್ಲಿ ಕೂತಿದ್ದವು. ನಮಗೆ ಗೊತ್ತಾಗೋಲ್ಲ, ಇದ್ರೂ ಕಾಣೋಲ್ಲ, ಇದ್ರೂ ಕಾಣೋಲ್ಲ. ಕಾಯಿ ಪಲ್ಯ ಮನೆ ತಂದಂತೆ ಹೆಣ್ಮಕ್ಳು ಅದನ್ನು ಬೇಯಿಸಿದ್ರು, ಅದರೊಟ್ಟಿಗೆ ಆ ಜೀವವು ಬೆಂತು. ಅದಕ್ಕೆ ನೋವಾಗಲಿಲ್ಲ. ಕಾಯಿ ಪಲ್ಯ ಅದರ ಒಟ್ಟಿಗೆ ಆ ಕಾಯಿ ಪಲ್ಯಲ್ಲಿ ಮಾಡಿದ ಹೆಂಗಸರು ಮಾಡಿದ ರುಚಿಯಾದ ಪದಾರ್ಥದ ಜೊತೆಗೆ ಆ ಜೀವವು ಗಂಡಿನ ಹೊಟ್ಟೆ ಒಳಗೆ ಹೋಯಿತು. ಅದು ಹೋಗಿ ರೇತಸ್ನಲ್ಲಿ ಸೇರಿಕೊಂಡು ಅಲ್ಲಿ ಅದು ಆವಾಗಲೂ ಗೊತ್ತಿಲ್ಲ. ಅಂದರೆ ಸೃಷ್ಟಿಯಾಗಿ, ಯಾಕಂದರೆ ಜನ್ಮ ಅಂದರೆ ಕಾಣಿಸ್ಕೊಳ್ಳೋದು. ವಾತಾವರಣ ಇದ್ದಾಗಲೂ ಕಾಣಿಸ್ಕೊಳ್ಳಿಲ್ಲ, ಅಡುಗೆ ಮಾಡುವಾಗಲೂ ಕಾಣಿಸ್ಕೊಳ್ಳಿಲ್ಲ, ಇವನು ತಿಂದ ಆವಾಗಲೂ ಕಾಣಿಸ್ಕೊಳ್ಳಿಲ್ಲ. ರೇತಸ್ನಲ್ಲಿ ಸೇರಿಕೊಂಡು ಆವಾಗಲೂ ರೇತಸ್ಸಿನಿಂದ ತಾಯಿ ಗರ್ಭಕ್ಕೆ ಹೋಯ್ತು, ಆವಾಗಲೂ ಕಾಣಿಸ್ಕೊಳ್ಳಿಲ್ಲ. ಅಲ್ಲಿ ಮತ್ತೆ ಬೆಳೆಯಿತು 9 ತಿಂಗಳು, ಆಮೇಲೆ ಬಿತ್ತು ಕಾಣಿಸಿಕೊಂಡಿತು. ಹಾಗೆ ಕಾಣಿಸಿಕೊಳ್ಳದ ಜೀವಕ್ಕೆ ಕಾಣುವ ಶರೀರ ಬಂದದ್ದು ಸೃಷ್ಟಿ. ಆಮೇಲೆ ಮಣ್ಣು ಜಡದ ಸೃಷ್ಟಿ, ಅದು ಸೃಷ್ಟಿಯಿಂದ ಸೃಷ್ಟಿಯೇ. ಜಡದ ಸೃಷ್ಟಿಯಲ್ಲಿ ಸ್ವರೂಪ ಸೃಷ್ಟಿ. ಇದಕ್ಕೆ ಸ್ವರೂಪ ಜೀವ ಪರಮಾತ್ಮನಿಗೆ ಸ್ವರೂಪದಿಂದ ಸೃಷ್ಟಿ ಇಲ್ಲ, ದೇಹದಿಂದ ಸೃಷ್ಟಿ ಇಲ್ಲ, ಅಭಿವ್ಯಕ್ತಿ ಮಾತ್ರ. ಜೀವಕ್ಕೆ ಸ್ವರೂಪ ಸೃಷ್ಟಿ ಇಲ್ಲ, ದೇಹದಿಂದ ಸೃಷ್ಟಿ ಇದೆ. ಜಡಕ್ಕೆ ಸ್ವರೂಪವೇ ಸೃಷ್ಟಿ, ಮಡಕೆ ಸ್ವರೂಪವೇ ಸೃಷ್ಟಿ ಮಾಡೋದು. ಆದರೆ ಮಣ್ಣು ಕೂಡ ಹಾಗೆ. ಎಷ್ಟು ವಿಷಯ ನಮ್ಗೆ ಗೊತ್ತಿರಬೇಕು. ಜಡ ಮೂಲತಃ ನಿತ್ಯ, ಎಲ್ಲ ಜಡಗಳು ನಿತ್ಯ, ಮೂಲ ಪ್ರಕೃತಿಯದು. ಆ ಜಡಕ್ಕೆ ಸೃಷ್ಟಿಯಾಗುವುದರಿಂದ ಅಲ್ಲಿಯೂ ಕೂಡ ಆಕಾರ ಸೃಷ್ಟಿ. ಮಡಕೆ ಹುಟ್ಟಿತು ಅಂದರೆ ಏನು? ಮಣ್ಣಿತ್ತು, ಮಡಕೆಯಲ್ಲಿರ್ತಕ್ಕಂಥ ರಾ ಮಟೀರಿಯಲ್ ಮಣ್ಣು ಅದಿತ್ತು. ಮತ್ತು ಏನು ಬಂತು? ಆ ಮಣ್ಣಿಗೆ ಒಂದು ಆಕಾರ ಬಂತು. ಮ್ಯಾಟರ್ ವಾಸ್ ದೇರ್, ಫಾರ್ಮ್ ಇಸ್ ಕ್ರಿಯೇಟೆಡ್, ಅಷ್ಟೇ. ಸೃಷ್ಟಿ ಅಂದರೆ ಆಕಾರ ಕೊಡುವುದು. ಒಂದು ವಸ್ತುವಿಗೆ ಇಲ್ಲದ ಆಕಾರ ಬರುವುದು, ಅದು ಸ್ವರೂಪ ಸೃಷ್ಟಿವಂತ. ಜಡಕ್ಕಾಗುವಾಗ ಆಕಾರ ಬರುವುದೇ ಸ್ವರೂಪ, ಅದಕ್ಕೆ ಬೇರೆ ಸ್ವರೂಪ ಇಲ್ಲ. ಜೀವನಿಗೆ ಬೇರೆ ಸ್ವರೂಪ ಇದೆ, ದೇಹದಿಂದ ಆಕಾರ ಬಂತು. ಭಗವಂತನಿಗೆ ಸ್ವರೂಪ ದೇಹ, ಆದ್ದರಿಂದ ಅವನಿಗೆ ದೇಹದಿಂದಲೂ ಸೃಷ್ಟಿ ಇಲ್ಲ, ಸ್ವರೂಪದಿಂದಲೂ ಇಲ್ಲ, ಅಭಿವ್ಯಕ್ತಿ ಮಾತ್ರ. ಈಗ 3 ಥರದ ಸೃಷ್ಟಿ ಇದೆಯಲ್ಲ, ಅದರಿಂದ ಹೇಳಿದ್ರು ಅಜಸ್ಯ ಜನ್ಮ. ಸ್ವತಃ ದೇಹ ಬಂಧನದಿಂದ ಹುಟ್ಟುವವನಲ್ಲ. ಮತ್ತು ಈ ಭಗವಂತ ಹುಟ್ಟಿದ ಅಂತ ಹೇಳ್ತೇವಲ್ಲ, ಭಗವಂತ ಹುಟ್ಟಿದ ಅಂತ ಹೇಳೋದಕ್ಕೆ ಏನರ್ಥ ಅಂದರೆ, ವ್ಯಕ್ತಿ ವಿಷ್ಣೋ ವ್ಯಕ್ತಿ ಜನಿಸ್ಮೃತ. ಭಗವಂತ ಹುಟ್ಟುವುದು ಅಂದರೆ ಕಾಣಿಸಿಕೊಳ್ಳುವುದು ಅಷ್ಟೇ. ಉಳಿದಲ್ಲಿ ಒಂದು ಹುಟ್ಟು ಇದೆ. ಜೀವಕ್ಕೆ ಹುಟ್ಟಿಲ್ಲದಿದ್ರು ಅದಕ್ಕೊಂದು ದೇಹದ ಹುಟ್ಟು ಇದೆ, ಜಡಕ್ಕೆ ಸ್ವರೂಪದ ಹುಟ್ಟೇ ಇದೆ. ಭಗವಂತನಿಗೆ ಸ್ವರೂಪದ ಹುಟ್ಟು ಇಲ್ಲ, ದೇಹದ ಹುಟ್ಟು ಇಲ್ಲ. ಮತ್ತು ಇದ್ದವನು, ಯಾವಾಗಲೂ ಇರುವವನು, ಒಮ್ಮೊಮ್ಮೆ ಕಾಣಿಸಿಕೊಳ್ತಾನೆ, ಅದೇ ಹುಟ್ಟು. ಅದೇ ಈಗ ನೋಡಿ, ಕಾಣಿಸಿಕೊಳ್ಳುವುದರಿಂದ ಕೃಷ್ಣ ಅವನು ಸರ್ವಗತ ಅಲ್ವಾ? ಸರ್ವಗತನಾಗಿದ್ದ ಕೃಷ್ಣ ದ್ವಾರಕೆಯಲ್ಲಿ ಅಷ್ಟೇ ಜಾಗದಲ್ಲಿ ಕಾಣಿಸಿಕೊಂಡ, ಅದು ಹುಟ್ಟು. ಈಗ ಅವನು ಇಡೀ ಜಗತ್ತಿನಲ್ಲೆಲ್ಲ ತುಂಬಿದ್ದಾನೆ ಅವ, ಅಲ್ಲಿ ಕಾಣಲಿಲ್ಲ ನಮಗೆ. ನಮ್ಗೆ ಕಾಂಡದ್ದು ಒಂದು 6 ಅಡಿ ಎತ್ತರದ ಒಂದು ಮನುಷ್ಯ, ಅಷ್ಟೇ ಜಾಗದಲ್ಲಿ ಕಾಣಿಸಿಕೊಂಡ, ಅದು ಹುಟ್ಟು. ಅದರಿಂದ ಅಜಸ್ಯ ಜನ್ಮ. ಅದು ಯಾಕೆ ದ್ವಾರಕೆಯಲ್ಲಿ ಕಾಣಿಸಿಕೊಂಡ? ಅದು ಯಾಕೆ ಅಯೋಧ್ಯೆಯಲ್ಲಿ ಕಾಣಿಸಿಕೊಂಡ ಅಂದರೆ, ಉತ್ಪಥನಾಶನಾಯ. ಭಗವಂತ ಭೂಮಿಗೆ ಬರೋದು ಯಾಕೆ? ಇಡೀ ಭಗವಂತನ ಆ ಪುರಾಣಗಳಲ್ಲಿ ಬಂದಿರತಕ್ಕಂಥ ಭಗವಂತನ ಚರಿತ್ರೆಯನ್ನು ನೋಡಿ. ರಾಮ ಯಾಕೆ ಬಂದ? ರಾವಣನ ಸಂಹಾರಕ್ಕೋಸ್ಕರ, ಕುಂಭಕರ್ಣನ ಸಂಹಾರಕ್ಕೋಸ್ಕರ. ಯಾಕೆಂದರೆ ವರ ಕೊಟ್ಟಿದ್ದಲ್ಲ ಭಗವಂತ, ಮೈವ ವಧ್ಯೌ ಭವತಂ. ಜಯರು ಭೂಮಿಯಲ್ಲಿ ಶಾಪದಿಂದ ಅಸುರರಾಗಿ ಹುಟ್ಟಿದಾಗ 3 ಜನ್ಮದಲ್ಲಿಯೂ ನಿಮ್ಮನ್ನು ನಾನೇ ಕೊಲ್ತೇನೆ ಅಂತ ಭಗವಂತ ಮಾತು ಕೊಟ್ಟಿದ್ದ. ಅದಕ್ಕೋಸ್ಕರ ಜಯರು ಶಾಪಗ್ರಸ್ತರಾಗಿ ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪು ಆದರು. ಅವರು ಇಬ್ಬರನ್ನು ಕೊಲ್ಲಿಗೆ 2 ಅವತಾರ ಮಾಡಿದ, ವರಾಹ ನರಸಿಂಹ. ಮತ್ತು ಅವರೇ ರಾವಣ ಕುಂಭಕರ್ಣರಾದರು, ಅವರನ್ನು ಕೊಲ್ಲೋದಕ್ಕೆ ರಾಮನಾದ. ಮತ್ತು ಅವರೇ ಶಿಶುಪಾಲ ದಂತವಕ್ರರಾದರು, ಅವರನ್ನು ಕೊಲ್ಲೋದಕ್ಕೆ ಕೃಷ್ಣನಾದ. ಆದ್ದರಿಂದ ತಮಾಷೆ ಎಂದರೆ, ಈ ಉತ್ಪಥನಾಶನಾಯ ಅನ್ನೋ ಶಬ್ದದಲ್ಲಿ ಎಷ್ಟು ಧ್ವನಿಗಳಿದೆ ನೋಡಿ.
ಉತ್ಪಥ ನಾಶನಾಯ ಅಂದರೆ ದಾರಿ ತಪ್ಪಿದವರನ್ನು ಶಿಕ್ಷಿಸುವುದಕ್ಕೋಸ್ಕರ ಅರ್ಥ. ದಾರಿ ತಪ್ಪಿದವರು ಅಂದರೆ ಇವರು ನಿಜವಾಗಿ ದಾರಿಯಲ್ಲಿ ಇದ್ದವರೇ, ಸಜ್ಜನರು, ತಾಮಸರಲ್ಲ. ಆದರೆ ಅಕಸ್ಮಾತ್ ದಾರಿ ತಪ್ಪಿದರು. ಜಯ ವಿಜಯರು ಸನಕಾದಿಗಳನ್ನು ತಡೆದು ದಾರದಲ್ಲಿ ಭಗವಂತನ ದರ್ಶನಕ್ಕೆ ಬಿಡೋಲ್ಲ ಅಂಥೇಳಿ ದಾರಿ ತಪ್ಪಿದರು, ಒಂದು ತಪ್ಪು ಮಾಡಿದರು. ಅವರು ಮಾಡಿದ ತಪ್ಪನ್ನು ತಿದ್ದುವುದಕ್ಕೋಸ್ಕರ ಭಗವಂತ ಬಂದ. ಅಲ್ಲಿ ಉತ್ಪಥ ಅಂದರೆ ದಾರಿ ತಪ್ಪುವಿಕೆ ಅನ್ನೋದು ಒಂದು ಅರ್ಥ, ದಾರಿ ತಪ್ಪಿದವರು ಅನ್ನೋದು ಒಂದು ಅರ್ಥ. ಉದ್ಗತಃ ಪಂಥಾಹ, ಉದ್ಗತಃ ಪಂಥಾಹ ಯೈಹಿತೆ, ಒಂದು ತತ್ಪುರುಷ, ಒಂದು ಬಹುವ್ರೀಹಿ. ದಾರಿ ತಪ್ಪುವಿಕೆಯೂ ಉತ್ಪಥ, ದಾರಿ ತಪ್ಪಿದವರು ಉತ್ಪಥರು. ದಾರಿ ತಪ್ಪುವಿಕೆ ಉಂಟು. ಜಯ ವಿಜಯರು ಅವರು ಉತ್ಪಥರಲ್ಲ, ದಾರಿ ತಪ್ಪುವವರಲ್ಲ. ಅವರು ಸಾತ್ವಿಕರು, ಭಗವಂತನ ಭಕ್ತರು, ಭಗವಂತನ ದ್ವಾರಪಾಲಕರು. ಅವರು ಅಕಸ್ಮಾತ್ತಾಗಿ ದಾರಿ ತಪ್ಪಿದಾಗ ಆ ದಾರಿ ತಪ್ಪಿವಿಕೆಯ ದೋಷವನ್ನು ನಾಶ ಮಾಡಿ ಅವರನ್ನು ಮತ್ತೆ 300 ರೂಪಕ್ಕೆ ಸೇರಿಸುವುದಕ್ಕೋಸ್ಕರ. ಆದರೆ ಅವರಲ್ಲಿ ಒಟ್ಟಿಗೆ ದಾರಿ ತಪ್ಪಿದವರು ಇದ್ದರು. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇಬ್ಬರು ಅಸುರರು ಇದ್ದರು. ಜಯನೇ ವಿಜಯನೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅದಲ್ಲ, ಅವ್ರ ಜೊತೆಗೆ ಸೇರಿಕೊಂಡದ್ದಷ್ಟೇ. ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನ ಜೊತೆಗೆ ಇವರು ಸೇರಿಕೊಂಡು, ಇವರು ಅಸುರನ ಒಟ್ಟಿಗೆ ಸೇರಿಕೊಂಡ್ರು, ಶಾಮೀಲಾದರು ಅಷ್ಟೇ. ಇವರೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ಆಗಲಿಲ್ಲ. ಅವರು ಇವರನ್ನು ದಾರಿ ತಪ್ಪಿಸಿದವರು. ಅವರು ಸ್ವತಃ ಸದಾ ದಾರಿ ತಪ್ಪಿದವರು ಹಿರಣ್ಯಾಕ್ಷ ಹಿರಣ್ಯಕಶಿಪು. ಅಂಥವರನ್ನು ನಾಶನಾಯ ಸಂಹಾರ ಮಾಡೋದಕ್ಕೋಸ್ಕರ. ಯಾರು ದಾರಿ ತಪ್ಪಿದರೋ ಅವರನ್ನು ಸಂಹಾರ ಮಾಡೋದಕ್ಕೋಸ್ಕರ. ಯಾರು ಅಕಸ್ಮಾತ್ತಾಗಿ ದಾರಿ ತಪ್ಪುವುದರಿಂದ ತೊಂದರೆಗೊಳಗಾಗಿದ್ದಾರೆ ಅವರ ದಾರಿ ತಪ್ಪುವಿಕೆಯನ್ನು ಸರಿಪಡಿಸುವುದಕ್ಕೋಸ್ಕರ. ಇಲ್ಲಿ ಅಷ್ಟೇ, ಶಿಶುಪಾಲ, ದಂತವಕ್ರರು, ಜಯ ವಿಜಯರು ಅವರನ್ನು ಕೃಷ್ಣ ಸಂಹಾರ ಮಾಡಿದ. ಅವನಿಗೆ ಶಿಶುಪಾಲ, ಅವನು ಇಡೀ ಶಿಶುಪಾಲನ ಜೀವನದಲ್ಲಿ ಇರತಕ್ಕಂಥ ದ್ವಂದ್ವವನ್ನು ಮಹಾಭಾರತದಲ್ಲಿ ಅನೇಕ ಕಡೆ ಹೇಳಿದ್ದಾನೆ. ಬಹಳ ಜನರಿಗೆ ಗೊತ್ತಾಗಲ್ಲ, ಯಾಕೆಂದರೆ ಅಲ್ಲಿ ಶಿಶುಪಾಲ ಅನ್ನೋ ಶಬ್ದ ಇಲ್ಲ ಮಹಾಭಾರತದಲ್ಲಿ. ಅನೇಕ ಕಡೆ ಜರಾಸಂಧನ ಹತ್ರ ಮಾತಾಡ್ತಾನೆ. ಯಾರು ಅವನ ಹೆಸರು ಸುನೀತ ಅಂತಿದೆ ಮಹಾಭಾರತದಲ್ಲಿ. ಸುನೀತ ಅನ್ನೋದು ಶಿಶುಪಾಲನ ಇನ್ನೊಂದು ಹೆಸರು. ಒಬ್ಬರಿಗೆ ಅನೇಕ ಹೆಸರುಗಳಿರ್ತವೆ. ಇವಾಗ ಕೃಷ್ಣನಿಗೆ ಬಾಲ್ಯದಲ್ಲೇ ವಿಷಪಾನ ಮಾಡಿಸ್ಲಿಕ್ಕೆ ಬಂದವಳು, ಅವಳ ಹೆಸರೇನು? ಅನೇಕ ಹೆಸರು ಹೇಳ್ತೇವೆ ಭಾರತದಲ್ಲಿ. ಒಂದು ಕಡೆ ಉಲೂಪಿ ಅಂತ ಹೇಳ್ತಾರೆ, ಒಂದು ಕಡೆ ಬಕಿ ಅಂತ ಹೇಳ್ತಾರೆ. ಅದೇನು ಬೇರೆ ಬೇರೆ ಹೆಸರು ಇರ್ತವೆ. ಇನ್ನು ಒಬ್ಬ ಮನುಷ್ಯನಿಗೆ ನಾವು ಅಡ್ಡ ಹೆಸರುಗಳು ತುಂಬ ಇರುತ್ತವೆ. ಒಂದೇ ಹೆಸರು ಇರಬೇಕಾಗಿಲ್ಲ. ಹುಟ್ಟುವಾಗ ನಾಮಕರಣದ ಹೆಸರು ಒಂದಿರುತ್ತೆ, ಆಮೇಲೆ ನಾಮಕರಣದ ಹೆಸರು ಮರ್ತೇ ಹೋಗುತ್ತೆ. ಬೇರೆ ಏನೋ ಒಂದು ಹೆಸರು ಇಡ್ತಾರೆ ತಮಾಷೆಗೋಸ್ಕರ, ಪ್ರೀತಿ. ನೀವು ಕರ್ಣನಿಗೆ ಯಾರಾದ್ರೂ ಕಿವಿ ಅಂತ ಹೆಸರಿಡ್ತಾರ? ನಾಮಕರಣ ಮಾಡುವಾಗ ಕಿವಿ ಅಂತ ಹೆಸರಿಡ್ತಾರ? ಇಲ್ಲ, ಅವನಿಗೆ ಹೆಸರಿಟ್ಟದ್ದು ಆಗಲ್ಲ. ಅವನಿಗೆ ವಸುಷೇಣ ಅಂತ ಹೆಸರಿಟ್ಟು ನಾಮಕರಣ ಮಾಡುವ ಇಟ್ಟ ಹೆಸರು ವಸುಷೇಣ ಅಂತ. ಬಟ್ ಸುಕರ್ಣನಿ ಸುದರ್ಶನೀಯ ಕರ್ಣ ನಾಮಕೋ, ಅವನಿಗೆ ತುಂಬ ಚಂದ ಅಂತ ಕಿವಿ ತುಂಬ ಚಂದ. ಫ್ರೆಂಡ್ಸಲ್ಲಿ ಕಿವಿ ಇಲ್ವಾರೋ ಅಂದರು, ಅದೇ ಹೆಸರು. ಏನು ಮಾಡೋದು, ಅಡ್ಡ ಹೆಸರು. ಕಿವಿ ಇಲ್ವಾರೋ ಅಂತ ಕರೆಯುವಾಗ ಕಿವಿ ಚಂದ ಆದ್ದರಿಂದ ಅದು ಹೈಲೈಟ್ ಮಾಡಿದ್ರು. ಅವನು ಕಿವಿ ಅಂತ ಕರೆದ್ರು, ಅವನು ಮಿಸ್ಟರ್ ಕಿವಿ ಆಗಿಬಿಟ್ಟ. ಅದು ಅವನ ಹೆಸರು ಅಲ್ಲ. ಅದು ಯಾವಾಗಲೂ ಅಡ್ಡ ಹೆಸರೇ ಪಾಪ್ಯುಲರ್ ಆಗೋದು, ನಿಜ ಹೆಸರು ಮರ್ತು ಹೋಗೋದು. ಹಾಗೆ ಅನೇಕ ಹೆಸರುಗಳು ಅಡ್ಡ ಹೆಸರುಗಳು ಇರ್ತವೆ. ಇಲ್ಲಿ ಶಿಶುಪಾಲ ದಂತವಕ್ರರಿಗೆ, ದಂತವಕ್ರನಿಗೇನು ವಿಶೇಷ ಬೇರೆ ಹೆಸರು ಅಲ್ಲಿ ಉಲ್ಲೇಖ ಇಲ್ಲ. ಶಿಶುಪಾಲನನ್ನು ಮಹಾಭಾರತದಲ್ಲಿ ಅನೇಕ ಕಡೆ ಸುನೀತ ಅಂತ ಕರೆದಿದ್ದಾರೆ. ಹಾಗಾಗಿ ಬಹಳ ಜನ ಯಾರೋ ಸುನೀತಪ್ಪ, ಶಿಶುಪಾಲ ಅಲ್ಲ. ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಬೇಕಾಗಿದ್ರೆ ತುಂಬ ಕಷ್ಟ ಉಂಟು. ನೋಡಿ, ಇದೇನು ಸಿಂಪಲ್, ಇದು ಅರ್ಥ ಆಗೋದೇ ಇಲ್ಲ. ಸುನೀತ ಅಂತ ಯಾರೋ ಒಬ್ಬ ಜರಾಸಂಧನ ಸೈನ್ಯದಲ್ಲಿ ಒಬ್ಬ ಮುಖ್ಯ ಪ್ರಮುಖ ಇದ್ದ ಅಷ್ಟೇ. ಅವನು ಶಿಶುಪಾಲ ಅಂತ ಗೊತ್ತಾಗೋದಿಲ್ಲ. ಇಂಥ ತುಂಬ ಸಂಗತಿಗಳಿವೆ. ಕೃಷ್ಣನಿಗೆ 3 ಜನ ಪತ್ನಿಯರಿದ್ದರು.
ಆದರೆ ಇಬ್ಬರೇ ಮೂಲ ರೂಪದಲ್ಲಿ 3 ಜನ ಪತ್ನಿಯರು, ಶ್ರೀ ಭೂ ದುರ್ಗಾ. ಅವತಾರಲ್ಲಿ ಇಬ್ಬರೇ ಆದರು, ಶ್ರೀ ಮತ್ತು ಭೂ. ರುಕ್ಮಿಣಿ ಸತ್ಯಭಾಮೆ. ದುರ್ಗಾ ಇಲ್ಲಿ ಹೋದಳು, ಮಗುವಾಗಿದ್ದಾಗ ಬಂದಳು. ಮೊದಲೇ ಅವಳು ಸೋದರಿಯಾಗಿ ಬಂದಳು. ಅವಳಿಗೇನು ಹೆಸರು? ರುಕ್ಮಿಣಿ ಸತ್ಯಭಾಮೆ. ಅವಳಿಗೇನು ಹೆಸರು? ಅದನ್ನು ಹರಿವಂಶದಲ್ಲಿ ಹೇಳಿದ್ದಾರೆ, ಮತ್ತು ಎಲ್ಲಿಯೂ ಹೇಳಲಿಲ್ಲ. ಮಹಾಭಾರತದಲ್ಲಿ ಎಲ್ಲೋ ಒಮ್ಮೆ ಬರ್ತದೆ. ಅವಳ ಹೆಸರು ಏಕಾನಂಗ ಅಂತ. ಇದೆಲ್ಲ ವಿಷಯಗಳು ಗ್ರಂಥವನ್ನು ಆಳವಾಗಿ ಅಧ್ಯಯನ ಮಾಡದೇ ಇದ್ದರೆ ಸಿಗೋಲ್ಲ. ಅವಳ ಹೆಸರು ಏಕಾನಂಗ ಅಂತ. ಅವಳು ನಂದಗೋಪನ ಅಲ್ಲಿ ಜೊತೆಗೆ ಯಾದವರ ಜೊತೆಗೆ ಬೆಳೆದಿದ್ಲು. ಅವಳು ಅದೃಶ್ಯಳಾಗಿರಲಿಲ್ಲ. ಆದರೆ ಅವಳು ತಂಗಿಯಿಂದ ಕೃಷ್ಣನ ಒಟ್ಟಿಗೆ ಮೊದಲು ಹುಟ್ಟಿದವಳು ಅಂತ ಕಂಸನಿಗೆ ಗೊತ್ತಾಗಬಾರ್ದು ಅಂತ ಅವಳನ್ನು ಗುರುತಿಸಿದ ಹಾಗೆ ಗುಟ್ಟಿನಲ್ಲಿ ಬೆಳೆಸಿದ್ದು. ಅವಳು ಏಕಾನಂಗ ಅಂತ. ಹಾಗೆ ಎಷ್ಟೋ ವಿಷಯಗಳು ಪುರಾಣದಲ್ಲಿ ಇರ್ತಕ್ಕಂಥ ವಿಷಯಗಳು ಇವತ್ತು ಮರೆತು ಹೋಗಿದೆ. ಅದು ಎಲ್ಲಿ ತನಕ ಆಗಿದೆ ಅಂದರೆ ಏಕಾನಂಗಾಳ ಕಥೆ ಹರಿವಂಶದಲ್ಲಿ ಬರುತ್ತೆ. ಇದು ಈ ವಿಸ್ತಾರವಾಗಿ ಸೂಕ್ತಂಕರ ಎಡಿಷನ್ ಉಂಟಲ್ವ ಹರಿವಂಶದಲ್ಲಿ, ಭಾರತದಲ್ಲಿ. ಅದರಲ್ಲಿ ಅವರು ಏಕಾನಂಗಾಳ ಕಥೆಯನ್ನು ಅಷ್ಟು ಹೊರಗೆ ತೆಗೆದುಬಿಟ್ರು, ಡಿಲೀಟ್ ಮಾಡಿದ್ರು. ಅದು ಪ್ರಕ್ಷಿಪ್ತ ಅಂತ. ಆಮೇಲೆ ಅವ್ರಿಗೆ ಪಾಪ ಇಷ್ಟು ಮಾಡಿದವರಿಗೆ ಮತ್ತೊಮ್ಮೆ ಬಲರಾಮ ನೋಡ್ಲಿಕ್ಕೆ ಹೋಗುವಾಗ ಏಕಾನಂಗ ಅವನನ್ನು ಸ್ವಾಗತಿಸಿದ್ರು ಅಂತಿದೆ. ಅದನ್ನು ಡಿಲೀಟ್ ಮಾಡಲಿ ಮರೆತು ಹೋಗಿದೆ ಅವರಿಗೆ. ಅದು ಬಿಟ್ಟುಬಿಟ್ಟಿದ್ದಾರೆ. ಮತ್ತು ಎಲ್ಲಿ ಮೊದಲು ಡಿಲೀಟ್ ಮಾಡಿಬಿಟ್ಟಿದ್ದಾರೆ, ಮತ್ತು ಸ್ವಾಗತ ಮಾಡಲಿಕ್ಕೆ ಅಲ್ಲಿಂದ ಬಂದರು. ಒಂದು ಎಡಿಟ್ ಮಾಡುವಾಗ ಎಷ್ಟು ಎಚ್ಚರ ಬೇಕು. ಸೂಕ್ತಂಕರು ಜಾರಿ ಬಿಟ್ಟರು. ಹಾಗೆ ಬೇರೆ ಬೇರೆ ಹೆಸರುಗಳಿರ್ತವೆ. ಶಿಶುಪಾಲ ಜರಾಸಂಧನ ಹತ್ರ, ಶಿಶುಪಾಲ ಅಲ್ಲ ಸುನೀತ, ಮಹಾಭಾರತ ಜರಾಸಂಧನ ಹತ್ರ ಹೇಳ್ತಾನೆ ಬಹಳಷ್ಟು ಬಾರಿ. ನೀನು ಹೇಳುವಾಗ ಹೌದಪ್ಪ ಹೌದು ಅಂತ ಕಾಣುತ್ತೆ ನನಗೆ. ಕೃಷ್ಣ ಇರಬಾರದು, ನಮ್ಮ ಶತ್ರು ಅವನು. ಆದರೆ ಕೃಷ್ಣನ ನೋಡಿದ ಒಳ್ಳೆ ಪ್ರೀತಿ ಬರುತ್ತಲ್ಲಪ್ಪ, ಏನು ಮಾಡಲಿ ನಾನು? ಇದು ಸ್ಪ್ಲಿಟ್ ಪರ್ಸನ್. ನನಗೇನು ಮಾಡೋದು ಗೊತ್ತಾಗಲ್ಲ. ಅವ್ರಿಗೆ ಎದುರು ಹೋಗಿ ಜಗಳ ಮಾಡಬೇಕು ಅಂತ ಹೋದರೆ ಅವ್ರ ಪ್ರೀತಿ ಅಪ್ಪಿಕೋದು, ಪ್ರೀತಿಸ್ಬೇಕು, ಅಪ್ಪಿಕೋಬೇಕು ಅನಿಸುತ್ತೆ. ಏನು ಮಾಡಬೇಕು ಗೊತ್ತಾಗಲ್ಲ. ಹಾಗೆ ಕೃಷ್ಣ ಇವರಿಬ್ಬರನ್ನು ಅಷ್ಟೇ ಅಲ್ಲ, ಆಮೇಲೆ ಜರಾಸಂಧನನ್ನು ಭೀಮನ ಕೈಯಲ್ಲಿ ಕೊಲ್ಲಿಸಿದ. 18 ಅಕ್ಷೋಹಿಣಿ ಸೇನೆಯನ್ನು ಕೊಲ್ಲಿಸಿದ ಕೃಷ್ಣ. ಕಂಸನನ್ನು ಕೊಂದ. ಎಷ್ಟು ಮಂದಿ ಕೃಷ್ಣ ಅವತಾರದಲ್ಲಿ ದುಷ್ಟ ಹತ್ಯೆ, ರಾಮ ಎಲ್ಲ ಅವತಾರಗಳಿಂದ ಹೆಚ್ಚಾಗಿದೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಅವನು ಕೊಲ್ಲೇ ಇಲ್ಲ. ಅವನು ನಿಂತು ಬರೀ ಕಣ್ಣಿನಿಂದ ಅವರ ಆಯುಸ್ಸನ್ನು ಹಿಡಿದ, ಇನ್ಯಾರೋ ಕೊಂದರು. ಒಂದು ದೊಡ್ಡ ದುಷ್ಟ ಸಂಹಾರ. ಅದಕ್ಕೆ ಉತ್ಪಥ ನಾಶನಾಯ, ದಾರಿ ತಪ್ಪಿದವರನ್ನು, ಅಂದರೆ ತಮಾಷೆ ನೋಡಿ, ಕೃಷ್ಣ ದಾರಿ ತಪ್ಪಿದಾಗ ಸಜ್ಜನರನ್ನು ಸಂಹಾರ ಮಾಡಿಸಿದ. ಭೀಷ್ಮ ದ್ರೋಣಾದಿಗಳನ್ನು ಸಂಹಾರ ಮಾಡಿಸಲಿಲ್ವಾ? ಅವರು ಸಜ್ಜನರು, ಆದರೆ ದಾರಿ ತಪ್ಪಿದರು. ದುರ್ಜನರ ಒಟ್ಟಿಗೆ ಸೇರಿಕೊಂಡು ಅವನಿಗೆ ಬೆಂಬಲ ಕೊಟ್ಟರು. ದುರ್ಜನರ ಬೆಂಬಲಕ್ಕೆ ನಿಂತ ಸಜ್ಜನರನ್ನು ಸಂಹಾರ ಮಾಡಿದ ಕೃಷ್ಣ. ಇದೆಲ್ಲವನ್ನು ಸೇರಿಕೊಂಡಿರ್ತಕ್ಕ ಮಾತಿದು ಉತ್ಪಥ ನಾಶನಾಯ. ಅಜಸ್ಯ ಜನ್ಮ ಉತ್ಪಥ ನಾಶನಾಯ. ಆಮೇಲೆ ಕರ್ಮಾಣಿ ಅಕರ್ತು, ಏನೂ ಮಾಡದವ ಮಾಡಿದ. ಅದೇನೇನು ಮಾಡಿದವ ಮಾಡೋದು ಹೇಗೆ? ಅದು ಮಾಡದೇ ಇದ್ದವ ಅನ್ನೋದಕ್ಕೆ ಏನರ್ಥ, ಮಾಡಿದ ಅನ್ನೋದಕ್ಕೆ ಏನರ್ಥ? ಇದು ಮೇಲ್ನೋಟಕ್ಕೆ ಪರಸ್ಪರ ವಿರುದ್ಧವಾದ ಹೇಳಿಕೆ. ದೇವರು ಏನೂ ಮಾಡೋಲ್ಲ, ಆದರೆ ಎಲ್ಲವನ್ನೂ ಅವನೇ ಮಾಡ್ತಾನೆ. ನಮಗೆ ಇದು ಗೊತ್ತಾಯಿತು, ದೇವರು ಹುಟ್ಟೋಲ್ಲ ಆದರೂ ಹುಡ್ತಾನೆ ಅನ್ನೋದು ಒಂದು ಥರ ಅರ್ಥ ಇದೆ. ಈಗ ಅವನಿಗೇನೂ ಮಾಡೋಲ್ಲ, ಎಲ್ಲ ಮಾಡ್ತಾನೆ ಏನು. ಹರಿ ಕರ್ತಾಭಿ ಅಕರ್ತೇತಿ ಫಲಾಭಾವೇನ ಮನ್ಯತೆ. ಅದಕ್ಕೆ ಆಚಾರ್ಯರು ಭಾಷ್ಯ ಬರ್ತು. ಹರಿಹಿ ಕರ್ತ, ನಿಜವಾಗಿ ಎಲ್ಲವನ್ನು ಮಾಡೋನು ಅವನೇ. ಯಾಕೆಂದರೆ ಕರ್ತ ಅನ್ನೋದಕ್ಕೆ ಸಂಸ್ಕೃತ ಡೆಫಿನೇಷನ್ ಏನು ಗೊತ್ತಾ? ಸ್ವತಂತ್ರ ಕರ್ತ ಅಂತ. ಯಾರು ಇಂಡಿಪೆಂಡೆಂಟೋ ಅವನು ಮಾಡುವುದು. ಡಿಪೆಂಡೆಂಟಿಗೆ ನೋಡಿ, ಒಂದು ಮನೆ ಕಟ್ಟಿಸ್ತೇವೆ ನಾವು. ಅದು ಯಾರು ಮನೆ ಕಟ್ಟೋದು? ಯಾರೋ ಕೂಲಿ ನಾಲಿಗಳು ಮನೆ ಕಟ್ಟೋದು. ಮತ್ತು ಅವ್ರು ಕಟ್ಟಿದ ಮನೆ, ಇದು ನಾನು ಕಟ್ಟಿದ ಮನೆ. ಯಾಕೆಂದರೆ ಇವನು ಅದು ಓನರ್. ಇವನು ಎಲ್ಲಿ ಓನರ್ಶಿಪ್ ಇದೆಯೋ, ಸ್ವಾತಂತ್ರ್ಯ ಇದೆಯೋ, ಅವನನ್ನು ಕರ್ತ ಅಂತ ಹೇಳ್ತಾರೆ ಹೊರತು ಅವನು ದುಡ್ಡು ಕೊಟ್ಟು ಮಾಡಿಸವನು ಇವನು ಕರ್ತಪ್ಪ ನಮ್ಮ ಮನೆಗೆ ಅಂತ ಯಾರು ಹೇಳೋಲ್ಲ. ಅದರಿಂದ ಕರ್ತೃತ್ವ ಎಲ್ಲಿ ಸ್ವಾತಂತ್ರ್ಯ ಇದೆಯೋ ಅಲ್ಲಿ ಕರ್ತೃತ್ವ ಇರೋದು. ಅಸ್ವತಂತ್ರ ಅವನು ಹೇಳಿದ್ದಕ್ಕೆ ಮಾಡ್ತಾನಷ್ಟೇ, ಅವನು ಮಾಡಿಸಿದಷ್ಟು. ಅಂದರೆ ಸ್ವತಂತ್ರ ಯಾರು? ಭಗವಂತ ಒಬ್ಬನೇ. ಆದ್ದರಿಂದ ಎಲ್ಲವನ್ನೂ ಮಾಡುವವನು ಭಗವಂತ ಅಂದ ಕರ್ತ ಅವನು. ಆಚಾರ್ಯ ದ್ವಾದಶ ಸ್ತೋತ್ರ ಹೇಳ್ತಾನೆ, ಸರ್ವಕರ್ತ ನ ಕ್ರಿಯತೆ. ಎಲ್ಲವನ್ನೂ ಮಾಡ್ತಾನೆ, ಆದರೆ
ಏನು ಮಾಡಲ್ಲ ಅವನು, ಅಕರ್ತ. ಹರಿಕರ್ತಾಪಿ ಅಕರ್ತ, ಎಲ್ಲವನ್ನೂ ಮಾಡ್ತಾನೆ ಯಾಕೆಂದರೆ ಸ್ವತಂತ್ರನಾದ್ದರಿಂದ. ಆದರೆ ಏನೂ ಮಾಡುವುದಿಲ್ಲ ಯಾಕೆಂದರೆ ಕರ್ಮಲೇಪ ಇಲ್ಲದ್ದರಿಂದ. ಅವನು ಮಾಡ್ತಾನೆ, ಆದರೆ ಕರ್ಮದ ಲೇಪ, ಪುಣ್ಯ ಪಾಪ ಲೇಪ ಇಲ್ಲ ಅವನಿಗೆ. ಇಲ್ಲದಿದ್ದರೆ ಅವನಿಗೆ ಕರ್ಮ ಲೇಪ ಇದ್ದಿದ್ದರೆ ಪಚೀತೆ ನೋಡಿ, ಅವನು ಎಲ್ಲವನ್ನು ಮಾಡುವುದು. ನಮ್ಮೊಳಗೆ ಕೂತ್ಕೊಂಡು ಪುಣ್ಯವನ್ನು ಮಾಡಿಸ್ತಾನೆ, ಪಾಪವನ್ನು ಮಾಡಿಸ್ತಾನೆ. ನಮ್ಮ ಜೀವದ ಗತಿಗೆ ತಕ್ಕಂತೆ ಅವನಿಗೆ ಫಲದ ಲೇಪ ಆಗಿದ್ದರೆ ಪುಣ್ಯ ಮಾಡಿಸಿ ಅವನೇ ಸ್ವರ್ಗಕ್ಕೆ ಹೋಗಬೇಕು, ಪಾಪ ಮಾಡಿಸಿ ಅವನೇ ನರಕಕ್ಕೆ ಹೋಗಬೇಕು. ನಾವೇ ಹೋಗಬೇಕು? ಇಲ್ಲ, ಅವನು ಮಾಡಿಸಿದ, ಆದರೆ ಅವನಿಗೆ ಪುಣ್ಯದ ಲೇಪವೂ ಇಲ್ಲ, ಪಾಪದ ಲೇಪವೂ ಇಲ್ಲ. ಅದು ಲೇಪ ನಮಗೆ, ಯಾಕಂದರೆ ಎಲ್ಲಿ ಅಸ್ವಾತಂತ್ರ್ಯವೋ ಅಲ್ಲಿಯೇ ಲೇಪ ಇರುವುದು, ಎಲ್ಲಿ ಸ್ವಾತಂತ್ರ್ಯವೋ ಅಲ್ಲಿ ಲೇಪ ಇರೋದಿಲ್ಲ. ಹಾಗಾಗಿ ಅವನು ಕರ್ಮದ ಲೇಪ ಇಲ್ಲ, ಕರ್ಮದ ಫಲ ಇಲ್ಲ, ಪುಣ್ಯ ಪಾಪಗಳನ್ನು ಅಂಟಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಅವನು ಅಕರ್ತ. ನಮಗೆಲ್ಲ ನಾವೇ ಅಂಟಿಸಿಕೊಳ್ಳುವುದು. ಯಾಕೆಂದರೆ ನಾವು ನಿಜವಾಗಿ ಮಾಡುವವರಲ್ಲ, ಅದು ನಾನೇ ಮಾಡಿದೆ ಅಂತ ಈಗೋ ಉಂಟಲ್ಲ, ಅದರಿಂದ ಹೇಳ್ಕೊ. ಈ ಪ್ರಾರಬ್ಧ ಧರ್ಮ ಯಾಕೆಂದರೆ ನಾನು ಮಾಡಿದೆ ಅಂತ ಹೇಳುವ ಅಹಂಕಾರದಿಂದ. ಯಾರು ನಾನು ಮಾಡಿಲ್ಲ, ನಾ ಅಹಂಕರ್ತ ಹರಿಕರ್ತ ಅಂತ ಶ್ಲೋಕ ಮಾತ್ರ ಹೇಳೋದು. ಹೊರಗಿನಿಂದ ನಾನು ಮಾಡಿದ್ದು ಏನು, ನಾನು ಮತ್ತೆ ಯಾರು ಮಾಡಿದ್ದು, ನಾನು ಅಲ್ಲದೆ ಅಂತಾರೆ. ಅವನು ಈಗೋ ಬಿಡೋಲ್ಲ, ನಾನು ಮಾಡಿದ್ದಲ್ಲ ಅಂತ ಸತ್ರು ಹೇಳೋಲ್ಲ. ನಾನು ಮಾಡಿದ್ದು, ನಾನು ಇರೋದರಿಂದ ಆಯಿತು, ಹೀಗೆಲ್ಲ ನಡೆಯಿತು, ಇದನ್ನೆಲ್ಲ ಅವ್ಯವಸ್ಥೆ ಹೋಗ್ತಿತ್ತು ಅಂತಾನೆ. ಆದ್ದರಿಂದ ಅವನು ನಾನು ಮಾಡಿದ್ದು ಅಂತ ತಿಳ್ಕೊಂಡದ್ರಿಂದ ಪಾಪ ಪುಣ್ಯ ಅವನಿಗೆ ಬಂತು. ಭಗವಂತ ಎಲ್ಲ ಮಾಡಿದರು, ಅವನಿಗೆ ಅಹಂಕಾರ ಬರಲಿಲ್ಲ, ಲೇಪವೂ ಬರಲಿಲ್ಲ. ಎಲ್ಲಿ ನಾನು ಮಾಡಿದೆ ಅಂತನ್ನುವಂಥ ಭ್ರಮೆ ಉಂಟೋ ಅಲ್ಲಿಯೇ ಪಾಪ ಪುಣ್ಯ ಇರೋದು. ಆಮೇಲೆ ಇನ್ನೊಂದು ಕಾರಣ ಉಂಟು, ಯಾವತ್ತೂ ಕೂಡ ಮಾಡಿದವನಿಗೆ ಪುಣ್ಯ ಪಾಪದ ಲೇಪ ಇಲ್ಲ. ಇದೊಂದು ತಿಳ್ಕೊಳ್ಳಿ, ಯಾವತ್ತೂ ಮಾಡಿದವನಿಗೆ ಪುಣ್ಯ ಪಾಪ ಅಲ್ಲ. ಮತ್ತು ಯಾರಿಗೋಸ್ಕರ ಮಾಡುವುದು ಅವನಿಗೆ ಪುಣ್ಯ ಪಾಪ, ಯಾರು ಮಾಡಿದನೋ ಅವನಿಗೆ ಅಲ್ಲ. ಈ ಸಿಂಪಲ್ ವಿಷಯ ಬಹಳ ಜನಕ್ಕೆ ಗೊತ್ತಿಲ್ಲ. ನಮ್ಮ ಬುದ್ಧಿಜೀವಿಗಳೆಲ್ಲ ಹೇಳಿ ಎಲ್ಲ ದೇವರೇ ಮಾಡೋದಲ್ವಾ, ಅವನೇ ನರಕಕ್ಕೆ ಹೋಗಲಿ ಅಂತಾರೆ. ಒಂದು 5 ಪೈಸೆ ಆವತ್ತು ಬುದ್ಧಿ ಬೇಡುವ ಮಾತಾಡುವಾಗ. ತಾವು ಎಷ್ಟು ದಡ್ಡರನ್ನು ಎಚ್ಚರ ಆದರೂ ಬೇಡುವ. ನಾನು ಎಷ್ಟೋ ಸರ್ತಿ ಹೇಳೋದು, ದಯವಿಟ್ಟು ನನ್ನ ಹತ್ರ ಪ್ರಶ್ನೆ ಮಾಡಬೇಡಿ, ಸುಮ್ಮನೆ ಕೇಳಿ. ಯಾಕೆಂದರೆ ನೀವು ಪ್ರಶ್ನೆ ಮಾಡಿದರೆ ನೀವು ಎಷ್ಟು ದೊಡ್ಡರು ಅಂತ ನನಗೂ ಗೊತ್ತಾಗ್ಬಿಡುತ್ತೆ. ಅದನ್ನ ಬಾಯಿ ಮುಚ್ಚಿ ಕೂತ್ಕೊಳ್ಳಿ, ಪ್ರಶ್ನೆ ಮಾಡಲಿಕ್ಕೆ ಹೋಗಿ ಮರ್ಯಾದೆ ಕಳ್ಕೋಬೇಡಿ. ಪ್ರಶ್ನೆ ಮಾಡುವುದರಿಂದ ಆತ ಎಷ್ಟು ಇಮ್ಮೆಚೂರ್ ನಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ, ಪ್ರಶ್ನೆ ಇಲ್ಲ. ಹಾಗೆ ನೀವು ದೇವರು ಹೋಗಲಿ ಅಲ್ರಿ, ಯಾರಾದರೂ ಮಾಡಿದವನಿಗೆ ಪಾಪ ಉಂಟ? ಯಾರಿಗೋಸ್ಕರ ಮಾಡಿದ್ದು ಅವನಿಗೆ ಅಲ್ವ ಪಾಪ ಪುಣ್ಯ? ಇಷ್ಟು ಸಿಂಪಲ್ ವಿಷಯ ಗೊತ್ತಿಲ್ಲ ಈ ಮಾತಾಡುವವರಿಗೆ. 5 ಪೈಸೆ ಆದರೂ ಬುದ್ಧಿ ಖರ್ಚು ಮಾಡೋದು ಬೇಡ ಮಾತಾಡುವಾಗ. ಯಾರು ಮಾಡಿದವನಿಗೆ ಉಂಟಾ? ಈ ಪುರೋಹಿತರನ್ನು ಕರೀತೀರಿ ನೀವು, ನವಗ್ರಹ ಹೋಮ, ಅದರ ಪುಣ್ಯ ಪುರೋಹಿತರಿಗೆ ನಿಮ್ಗೆ? ಪುರೋಹಿತರಲ್ಲ ಮಾಡಿದ್ದು, ಮತ್ತು ಅವ್ರಿಗೆ ಹೋಗ್ಬೇಕು, ನಿಮಗೆ ಯಾಕೆ ಬಂತು? ಅವ್ರು ನಮಗೋಸ್ಕರ ಮಾಡಿದ್ದು. ಓಹೋ, ಯಾರಿಗೋಸ್ಕರ ಮಾಡಿದ್ದು ಅವ್ರಿಗೆ ಫಲ ಅಲ್ಲಾದರೆ ಮತ್ತು ದೇವರಿಗೆ ಅವರಿಗೆ, ದೇವರು ನಮಗೋಸ್ಕರ ಮಾಡಿದ್ದಲ್ವ? ಇಷ್ಟು ಸಿಂಪಲ್ ಗೊತ್ತಿಲ್ಲ ಅಂದರೆ ಎಲ್ಲವನ್ನು ನಾವು ತಲೆಹರಟೆ ಮಾತಾಡ್ತೇವೆ. ನಮಗೆ ಸಿಂಪಲ್ ಲಾಜಿಕ್ಕು ಕೂಡ ಗೊತ್ತಿಲ್ಲ, ಭಾರೀ ದೊಡ್ಡ ಬುದ್ಧಿವಂತರಾಗಿ ಮಾತಾಡೋದು. ಈ ಲಾಜಿಕ್ಕನ್ನು ಸ್ವಲ್ಪ ABCD ಗೊತ್ತಿದ್ದರೆ ಮಾತಾಡ್ಲಿಕ್ಕೆ ಆಗೋದು. ಇದೆಲ್ಲ ಈ ಮಾತಾಡೋರು ನೋಡುವಾಗ ಅಯ್ಯೋ ಪೆದ್ದುಗಳು, ಎಷ್ಟು ಜನ್ಮ ಬೇಕೋ ಇವತ್ತು ಲಾಜಿಕ್ ಅರ್ಥ ಆಗಬೇಕಾದ್ರೆ ಅಂತ ಅನಿಸುತ್ತೆ ಈ ಜನರು ಮಾತು ಕೇಳಿದಾಗ. ನಮ್ಮ ಅನೇಕ ಜನ ವೇದಾಂತಿಗಳನ್ನು ಕೇಳಿ ನೋಡಿದಾಗ, ಅವರ ವರ್ತನೆ ನೋಡಿದಾಗ, ಅವರ ಹಾರಾಟ ನೋಡಿದಾಗ, ಪಾಪ ಇವರು ನಿಜವಾದ ವೇದಾಂತಿಗಳಾಗಬೇಕಾದ್ರೆ ಇನ್ನು ಎಷ್ಟು ಜನ್ಮ ಬೇಕು ಅಂತ ನನಗೆ ವಿರೋಧ ಉಂಟು. ಅವರ ಹಾರಾಟ, ಅವರ ಹೋರಾಟ, ಅವ್ರ ಗದ್ದಲ ನೋಡಿದಾಗ, ಅಲ್ಲ ಈ ಗದ್ದಲದಿಂದ ಮುಕ್ತರಾಗಿ ನಿಜವಾದ ವೇದಾಂತಿಗಳಾಗಬೇಕಾದ್ರೆ ಇನ್ನು ಎಷ್ಟು ಜನ್ಮ ಬೇಕು ಇವರಿಗೆ? ಕೆಲವು ಜನ್ಮ ಬೇಕು, 1-2 ಜನ್ಮ ಸಾಲು. ಇದು ನಮ್ಮ ದುರಂತ. ನಾವು ಲಾಜಿಕಲ್ ಮೈಂಡ್ ಅಂತ ತಿಳ್ಕೊಳ್ತೇವೆ, ನಮ್ಮ ಲಾಜಿಕ್ಕೇ ಗೊತ್ತಿಲ್ಲ. ನಾವು ಭಾರಿ ಪ್ರಚಂಡ ವೇದಾಂತಗಳು ತಿಳ್ಕೊಳ್ತೇವೆ, ನಮ್ಮ ವೇದಾಂತದ ABCD ಗೊತ್ತಿರೋದಿಲ್ಲ. ನಾವು ಮಹಾ ಮಡಿಯನ್ನು ತಿಳ್ಕೊಂಡಿರ್ತೇವೆ, ನಾವು ನಮ್ಮಷ್ಟು ಮೈಲಿಗೆ ಅವರು ಜಗತ್ತಿನಲ್ಲಿ ಯಾರೂ ಇರೋಲ್ಲ. ಈ ಕಾಂಟ್ರಡಿಕ್ಷನ್ ನಮ್ಗೆ ಗೊತ್ತೇ ಇಲ್ಲ. ನಾವು ತಿಳ್ಕೊಂಡದ್ದು ಒಂದು, ಇರೋದು ಒಂದು. ಅದಕ್ಕೆ ಈ ಯಾವ ಬಂಧನವೂ ಇಲ್ಲದವನು ಭಗವಂತ. ಅದನ್ನ ಅವನಿಗೆ ಮಾಡಿದ ಎಲ್ಲವನ್ನು ನಮಗೆ, ಯಾಕೆಂದರೆ ನಮಗೆ ಮಾಡುವ ತಾಕತ್ತಿಲ್ಲ. ಈಗ ಮಗುವಿನ ಕೈಯಲ್ಲಿ ತಾಯಿ ಮಾಡಿಸೋದು ಯಾಕೆ? ಮಗುವಿಗೆ ಮಾಡಲಿ ಬರೋಲ್ಲ ಅಂತ. ಈಗ ತಾಯಿ ಮಗುವಿಗೆ ಉಣಿಸ್ತಾಳೆ, ಹೊಟ್ಟೆ ತುಂಬ ತಾಯಿಗ ಮಗುವಿಗೆ ಯಾಕೆಂದರೆ ಮಗುವಿಗೋಸ್ಕರ ಉಣಿಸಿದ್ದೆ, ನನಗಲ್ಲ ಅಂತಾಳೆ ತಾಯಿ. ಹಾಗೆ ಅಲ್ವಾ? ಮೇಯಿಸ್ತಾಳೆ, ಕ್ಲೀನ್ ಆಗೋದು ಮಗುವೋ ತಾಯಿಯೋ? ಅಂದರೆ ಭಗವಂತ ನಮ್ಮ ಕೈಯಿಂದ ಮಾಡಿಸಿದ, ಅದರ ಫಲ ನಮಗೆ ಬರಬೇಕಲ್ಲ, ಭಗವಂತನೇ ಬರುವುದೇ ಹೇಗೆ? ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಮಾತಾಡೋ ಮಂದಿ. ಪೆದ್ದು ಮಾತಾಡ್ತಾರೆ, ಮಹಾಬುದ್ಧಿಜೀವಿಗಳು ತಿಳ್ಕೊತಾರೆ. ಅಂದರೆ ಭಗವಂತನಿಗೆ
ಯಾವ ಪುಣ್ಯ ಪಾಪದ ಲೇಪವೂ ಇಲ್ಲ. ಯಾಕೆಂದರೆ ಅವನು ತನಗೋಸ್ಕರ ಏನೂ ಮಾಡೋಲ್ಲ. ಏನು ಮಾಡಿದ್ರು ತಾಯಿ ಮಗುವಿಗೆ ಮಾಡಿಸಿದಾಗೆ ನಮಗೋಸ್ಕರ ಮಾಡಿಸ್ತಾನೆ ನಮ್ಮೊಳಗಿದ್ದು. ಯಾಕೆಂದರೆ ಸ್ವತಃ ನಮಗೆ ಮಾಡುವ ತಾಕತ್ತಿಲ್ಲ ಅಂದರೆ. ಹಾಗಾಗಿ ನಮಗೋಸ್ಕರ ಅವನು ಮಾಡ್ತಾನೆ. ಅವನಿಗೆ ಆಗಲಿ ಕರ್ಮ ಪುಣ್ಯ ಪಾಪ, ಅದನ್ನೇ ಹೇಳೋದು. ಕರ್ಮಾಣಿ ಅಕರ್ತು, ಅವನು ಏನನ್ನೂ ತನಗೋಸ್ಕರ ಮಾಡೋದಿಲ್ಲ. ಆದ್ದರಿಂದ ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ. ಅವನಿಗೆ ಯಾವ ಪುಣ್ಯ ಪಾಪವೂ ಇಲ್ಲ. ಅದರಿಂದ ಅವನು ಅಕರ್ತ. ಆದರೆ ಎಲ್ಲ ಮಾಡುವುದು ಅವನೇ. ಅವನಿಲ್ಲದೇ ಇದ್ದರೆ ತೃಣಮಪಿ ನಚರತಿ. ಹಾಗಾಗಿ ಅವನು ಸರ್ವಕರ್ತ. ಅದನ್ನ ಅಕರ್ತ ಹರಿಹಿ ಕರ್ತಾಪಿ ಅಕರ್ತ ಇತಿ. ಏನೂ ಎಲ್ಲವನ್ನೂ ಮಾಡುವನಾದರೂ ಅವನು ಏನನ್ನೂ ಮಾಡುವುದಿಲ್ಲ ಹೇಳ್ತಾರೆ ಶಾಸ್ತ್ರಕಾರರು. ಯಾಕೆಂದರೆ ಫಲಾಭಾವೇನ. ಅದರಿಂದ ಪುಣ್ಯ ಪಾಪ ಅಂಟಿಸಿಕೊಳ್ಳುವುದು ಅವನಲ್ಲ, ನಾವು. ಹಾಗಾಗಿ ಕರ್ತೃತ್ವದ ಡೆಫಿನೇಷನ್ ಇದು ಬಹಳ ಮುಖ್ಯ. ಯಾಕೆಂದರೆ ಇದು ದೊಡ್ಡ ಗೊಂದಲ. ಇದು ದೇವರು ಕರ್ತರಲ್ವಾ, ದೇವರು ಮಾಡೋದಲ್ವಾ, ನಾವು ಯಾಕೆ ಮಾಡಬೇಕು? ಕೆಲವರು ಎಲ್ಲ ವಾದ ಮಾಡುವರು, ನಾವು ಯಾಕೆ ಮಾಡಬೇಕು? ಎಲ್ಲ ದೇವರು ಮಾಡಿಸ್ದಾಗ ಆಗುತ್ತೆ, ನಾವು ಯಾಕೆ ಮಾಡಬೇಕು ಅಂತ. ಅಂದರೆ ನಾವು ಅಸ್ವತಂತ್ರರು, ನಮಗೆ ಕರ್ತೃತ್ವ ಇಲ್ಲ, ಜೀವನಿಗೆ ಕರ್ತೃತ್ವವೇ ಇಲ್ಲ. ಮತ್ತು ನಮ್ಮ ಹತ್ರ ಯಾಕೆ ಕೇಳ್ತೀರಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ? ಇದು ಬಹಳ ದೊಡ್ಡ ಗೊಂದಲ. ಇದು ಬರೇ ಲೌಕಿಕರಿಗಲ್ಲ, ವೇದಾಂತಿಗಳಿಗೂ ತಲೆಬಿಸಿ. ಜೀವನಿಗೆ ಕರ್ತೃತ್ವ ಇಲ್ಲ, ಮತ್ತು ಅದನ್ನು ನಾವು ಶಾಸ್ತ್ರ ಹೇಳುವುದೇ ಅದು ಪುಣ್ಯ ಮಾಡು, ಒಳ್ಳೆ ಕೆಲಸ ಮಾಡು. ಅಲ್ಲ, ನಮ್ಮ ಕರ್ತೃತ್ವ ಎಲ್ಲ ನಮ್ಮ ಹತ್ರ ಯಾಕೆ ಹೇಳ್ತೀರಿ ಪುಣ್ಯ ಮಾಡು, ಒಳ್ಳೆಯ ಕೆಲಸ ಮಾಡು, ಕೆಟ್ಟ ಕೆಲಸ ಮಾಡು ಅಂತ? ಜೀವನಿಗೆ ಕರ್ತೃತ್ವ ಇಲ್ಲ. ನಹಿ ಜೀವಸ್ಯ ಕ್ರಿಯಾ ನಹಿ ಪ್ರತಿಬಿಂಬಸ್ಯ ಕ್ರಿಯಾ ನಹಿ ಬಿಂಬಕ್ರಿಯೆಯು ಕ್ರಿಯಾವನ್. ಕನ್ನಡಿಯಲ್ಲಿರತಕ್ಕಂಥ ಬೊಂಬೆಗೆ ಕ್ರಿಯೆ ಉಂಟಾ ಅಂತ ಕೇಳಿದ್ರೆ ಆಚಾರ. ನಾವು ಹಾಗೆ ಜೀವನ ಅಂದರೆ ಕರಡಿಯ ಬೊಂಬೆಯಲ್ಲಿ ಅದು ನಗಾಡ್ಬೇಕಾದ್ರೆ ನಾನು ನಗಾಡ್ಬೇಕಲ್ಲ. ಹಾಗೆ ಭಗವಂತ ನಕ್ಕರೆ ಅದು ನಗುತ್ತೆ. ಭಗವಂತನ ಪ್ರತಿಬಿಂಬ ಅಲ್ಲ ಜೀವರು ಅಂದರೆ. ಅವನ ತಲೆಯಲ್ಲಿ ಅಡ್ಸೋದು ಅಲ್ಲಾಡಿಸುತ್ತೆ. ಅವನಿಗೆ ಭಗವಂತ ಏನು ಮಾಡದೆ ಅಂದರೆ ಪ್ರತಿಬಿಂಬ ಏನು ಮಾಡುತ್ತೆ? ಹಾಗಾದರೆ ಪ್ರತಿಬಿಂಬಕ್ಕೆ ಯಾವ ಕ್ರಿಯೆಯೂ ಇಲ್ಲ. ಮತ್ತೇನು ತಕ್ಕತ್ತೆ? ನಿಮಗೆ ಶಾಸ್ತ್ರ ಹಾಗೆ ಮಾಡಬೇಕು ಅಂದರೆ ಲಿಸ್ಟೆಲ್ಲ ಪುಣ್ಯಕರ್ಮಗಳದ್ದು ಪಾಪಕರ್ಮಗಳದ್ದು ಲಿಸ್ಟ್ ಕೊಟ್ಟು ದೇವರಿಗೆ ಕಳಿಸಿ ಪೋಸ್ಟ್ ಮಾಡಿ ಆ ಲಿಸ್ಟನ್ನು. ನಮಗೆ ಯಾಕೆ ಕೊಡ್ತೀವಿ? ಇದು ಬಹಳ ಜನರಿಗೆ ಗೊಂದಲ. ಆ ಗೊಂದಲ ಅಂದರೆ ನಾವು ಏನು ಮಾಡಿದ್ರು ಬಗೆಹರಿದ ಗೊಂದಲ ಅದು. ಅದು ತಮಾಷೆ ಏನು ಅಂದರೆ ಜೀವನಿಗೆ ಕರ್ತೃತ್ವ ಉಂಟೋ ಇಲ್ವೋ? ಇಲ್ಲ ಅಂತ ಶಾಸ್ತ್ರ ಹೇಳ್ಯಾರೆ. ಮತ್ತು ಉಂಟು ಅಂತ ಕೆಲವು ಕಡೆ ಕರ್ತ ಶಾಸ್ತ್ರ ಅರ್ಥವತ್ವ ಅಂತ ಒಂದು ವ್ಯಾಸ. ನಿಮಗೋಸ್ಕರ ಶಾಸ್ತ್ರ ಇರೋದು, ಅದು ನಿಮಗೆ ಕರ್ತೃತ್ವ ಉಂಟು ಅಂದರು. ಇಲ್ಲ ಕರ್ತೃತ್ವ ಇಲ್ಲ ಪ್ರತಿಬಿಂಬ ಅಂದರು. ಇದು ಎರಡನ್ನು ಕೂಡಿಸು. ಈ ದೊಡ್ಡ ಈ ಎಲ್ಲ ಹೋಯ್ತೀಗ. ಅದು ಜನ್ಮ ಇಲ್ಲದವನಿಗೆ ಜನ್ಮ ಇಲ್ಲ ಏನಿದೆ ಅನ್ನೋದು ಅರ್ಥ ಆಯಿತು. ಕರ್ಮ ಇಲ್ಲದವನಿಗೆ ಕರ್ಮ ಇದೇ ಅರ್ಥ ಆಗಲಿಲ್ಲ ನಮಗೀಗ. ಜೀವನಿಗೆ ಕರ್ತೃತ್ವ ಇಲ್ಲ, ಆದರೆ ಕರ್ತೃತ್ವ ಇದೆ, ಇದು ಅರ್ಥ ಆಗಲಿಲ್ಲ. ಶಾಸ್ತ್ರದ ಈಗೊಂದರ ಅರ್ಥ ಆಗಲಿಲ್ಲ. ಅದು ಅರ್ಥ ಆಗಲಿಲ್ಲ. ಯಾಕೆಂದರೆ ನಿಮಗೆ ಯಾರು ಅರ್ಥ ಹೇಳ್ತಾರೆ ಅವರಿಗೂ ಅರ್ಥ ಆಗಿರೋದಿಲ್ಲ. ಅದನ್ನು ಅವ್ರು ಹೇಳಿದ್ದು ನಿಮಗೆ ಅರ್ಥ ಆಗ್ಬೋದು. ಮೊದಲು ಹೇಳುವವರಿಗೆ ಅರ್ಥ ಆಗಬೇಕು, ಆಮೇಲೆ ಕೇಳುವವರಿಗೆ ಅರ್ಥ ಆಗುತ್ತೆ. ಅದು ಕರ್ತೃತ್ವ ಬಗ್ಗೆ 100 ಪುಟ ವಾಕ್ಯಾರ್ಥ ಆಯಿತು, ಏನು ಗೊತ್ತೇ ಆಗಲಿಲ್ಲ. ಅಷ್ಟಾದ್ಮೇಲೆ ಏನೊಂದು ಗೊತ್ತಾಗಲಿಲ್ಲ. ಇದು ಒಂದು ಬಾರಿ ಮೈಸೂರಿನಲ್ಲಿ ತತ್ವಜ್ಞಾನ ಸಮ್ಮೇಳನ, ಪೇಜಾರ ಸ್ವಾಮಿ ನಮ್ಮ ಗುರುಗಳು ವಿದ್ಯಾಮಾನ್ಯರು ಎಲ್ಲ ಸೇರಿ ಆಯಿತು. ಅಲ್ಲಿ ಏನು ಅಂದರೆ ವಾಕ್ಯಾರ್ಥ ಯಾವುದು? ವೇದ ಪೌರುಷೇವೋ ಅಪೌರುಷೇವೋ. ಸರಿ, ಆ ಇಡೀ 3 ದಿವಸ ವಾಕ್ಯಾರ್ಥ ಆಯಿತು. ಕಡೆಗೂ ಪೌರುಷೇವ ಅಪೌರುಷೇವ ನಿರ್ಣಯ ಆಗಲಿಲ್ಲ. ಎಲ್ಲ ಶಾಲು ಪಂಡಿತರು ಒಂದೊಂದು ಶಾಲು ಸಿಕ್ಕಿತು, ಸಂಭಾವನೆ ಸಿಕ್ಕಿತು, ಹೋದರು. ಮಾರನೇ ವರ್ಷ ಪುನಃ ಅದೇ ವಾಕ್ಯಾರ್ಥ, ವೇದ ಪೌರುಷೇವ ಪೌರುಷ. ನಾನು ಹೇಳಿದೆ ಆವತ್ತು ಸಭೆಯಲ್ಲಿ ಹೇಳಿದೆ, ಈಗ 20-25 ವರ್ಷದಿಂದ ನಡೀತಾ ಇದೆ ಸಮ್ಮೇಳನ. 25 ವರ್ಷದಿಂದ ವೇದ ಪೌರುಷವನ್ನು ವಾಕ್ಯಾರ್ಥ ಮಾತು ನಡೀತಾ ಇದೆ, ಸಂಭಾವನೆ ಮತ್ತು ಶಾಲು ವಿತರಣೆ ಆಗ್ತಾ ಇದೆ, ತೀರ್ಮಾನ ಆಗಲಿಲ್ಲ. ಇನ್ನು ನೀವು ಯಾಕೆ ಮಾಡ್ತೀರಿ ಈ ವಾಕ್ಯಾರ್ಥವನ್ನು? ಇನ್ನು 25 ವರ್ಷವೂ ಇದೆ. ಇದು ನಾಟಕದಾಗೆ ಅದೇ ಡಯಲಾಗು, ಅವ್ರು ಹೇಳೋದು ಇದೇ ಡಯಲಾಗ್, ಇವ್ರು ಹೇಳೋದು, ಇದು ತೀರ್ಮಾನ ಇಲ್ಲ. ಅದ್ರ ತೀರ್ಮಾನ ಇಲ್ಲದ ವಾಕ್ಯಾರ್ಥ ಯಾಕೆ? ಸುಮ್ಮನೆ ಹೊತ್ತು ಕಾಲಕ್ಷೇಪ, ಬೇರೆ ಕೆಲಸ ಇಲ್ಲ ಅಂತ ಬಂದಿದ್ದಾರೆ ಜನ. ನೀವು ಡಯಲಾಗ್ ಬಾಯ್ಪಾಠ ಮಾಡಿಕೊಂಡು ಒಬ್ಬರು ಪೂರ್ವಪಕ್ಷ ಮಾಡಿದ, ಒಬ್ಬರು ಸಿದ್ಧಾಂತ ಮಾಡಿದ, ಏನೊಂದು ಇಬ್ಬರಿಗೂ ಗೊತ್ತಿಲ್ಲ. ವಾಕ್ಯಾರ್ಥ ಮಾಡಿದರೆ ದರ್ ಮಸ್ಟ್ ಬಿ ಎ ಕನ್ಕ್ಲೂಷನ್. 25 ವರ್ಷದಿಂದ ವಾಕ್ಯಾರ್ಥ ಮಾಡಿ ತೀರ್ಮಾನ ಆಗದೇ ಇದ್ದದ್ದನ್ನು ಯಾಕೆ ಮಾಡ್ತೀರಿ ಪ್ರತಿ ಸಭೆಯಲ್ಲಿ? ಹಾಗೆ ಅದು ಪುರುಷತ್ವ ಒಂದು, ಕರ್ತೃತ್ವ ಹಾಗೆ ಸುಲಭದಲ್ಲಿ ಪರಿಹಾರ ಆಗೋಲ್ಲ. ಯಾಕೆಂದರೆ ಅದರ ಸ್ಪಿರಿಟ್ ಗೊತ್ತಾಗಲಿಲ್ಲ. ಯಾವುದೇ ಒಂದು ಸಂಗತಿಯ ಸ್ಪಿರಿಟ್ ಗೊತ್ತಾದರೆ
ಅದರ ಮರ್ಮ ಗೊತ್ತಾದರೆ ಮತ್ತೆ ವಾಕ್ಯಾರ್ಥ ಬೇಕಾಗಲ್ಲ. ಮರ್ಮ ಗೊತ್ತಾಗದೇ ಇದ್ದರೆ ಎಷ್ಟು ವರ್ಷ ವಾಕ್ಯಾರ್ಥ ಮಾಡಿದ್ರು ಪರಿಹಾರ ಆಗೋದು. ಅಪೌರುಷೇಯತ್ವ ಬಹಳ ಗೊಂದಲ. ಅದು ಹೇಗ್ರಿ, ಯಾರು ಮಾಡದೆ ಒಂದು ಆರ್ಡರ್ ಬರೋದು ಹಾಗೆ ಶಬ್ದಕ್ಕೆ. ಕಂಪೋಸಿಷನ್ ವಿದೌಟ್ ಬಿಡಿ, ಯಾರೂ ಇಲ್ಲದೆ ತನ್ನಷ್ಟಕ್ಕೆ ಕಂಪೋಸ್ ಆಗೋದು ಹೇಗೆ ಶ್ಲೋಕ. ಅಗ್ನಿಮೀಳೆ ಪುರೋಹಿತಂ, ಇದು ಯಾರೂ ಮಾಡದೆ ತನ್ನಷ್ಟಕ್ಕೆ ಇರೋದು ಹೇಗೆ ಅಂತ. ತಮಾಷೆ ಏನು ಅಂದರೆ ಯಾರು ಮಾಡಲಿಲ್ಲ ಅಂತ ಹೇಳಲೇ ಇಲ್ಲ ಶಾಸ್ತ್ರದಲ್ಲಿ. ಅದು ಸೃಷ್ಟಿಯ ಆರಂಭದಲ್ಲಿ ಭಗವಂತ ಉಚ್ಚರಿಸಿದ್ದಲ್ವಾ, ಅದು ಯಾರು ಉಚ್ಚರಿಸದೆ ಬರದಲ್ಲ. ಮತ್ತೆ ನೀವು ಅಪೌರುಷ ಅಂತೀರಿ. ಹೌದು, ಭಗವಂತನೇ ಉಚ್ಚರಿಸಿದ್ರು, ಭಗವಂತ ಸೃಷ್ಟಿ ಮಾಡಿದ್ದಲ್ಲ. ಯಾಕೆಂದರೆ ಯಾವಾಗ ಮಾಡಿದ್ದು ಹೇಳಿ? ಈ ಸೃಷ್ಟಿಯಲ್ಲೇ ಅಲ್ಲಲ್ಲ, ಇದಕ್ಕಿಂತ ಹಿಂದಿನ ಸೃಷ್ಟಿಯಲ್ಲಿ ಇತ್ತು. ಅದು ಆ ಸೃಷ್ಟಿ ಅದಕ್ಕಿಂತ ಹಿಂದಿನ ಸೃಷ್ಟಿಯಲ್ಲಿ ಇತ್ತು. ಹಾಗಾದ್ರೆ ಯಾವಾಗ ಮಾಡಿದ್ದು? ಅದು ನೀವು ಅನಾದಿಯಿಂದ ಒಪ್ಪಲೇಬೇಕಾ? ಅಷ್ಟೇ, ಅನಾದಿಕಾಲದಿಂದ ಭಗವಂತ ಉಚ್ಚರಿಸಿದ ಅನುಭವ. ಆಮೇಲೆ ಏನಾಗುತ್ತೆ, ನಮ್ಮಲ್ಲಿ ನಾವು ಒಂದು ಪದ್ಯ ರಚನೆ ಮಾಡ್ತೀವಿ. ಎರಡು ಥರ ಇರ್ತದೆ ಪದ್ಯ ರಚನೆ. ಒಂದು ಇಂಟಲೆಕ್ಚುವಲ್ ಕಂಪೋಸಿಷನ್, ಒಂದು ಇಂಟ್ಯೂಷನಲ್ ಕಂಪೋಸಿಷನ್. ಇಂಟಲೆಕ್ಚುವಲ್ ಕಂಪೋಸಿಷನ್ನು ನಾವು ಬುದ್ಧಿಪೂರ್ವಕವಾಗಿ ಯೋಚನೆ ಮಾಡಿ ಶಬ್ದಗಳನ್ನು ಹೆಕ್ಕಿ ಬರೀತೇವಲ್ಲ, ಅದು ನಮ್ಮ ಕೃತಿ ಇಂಟಲೆಕ್ಚುವಲ್ ಕಂಪೋಸ್. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದಂತೆ ಸಾಲುಗಳು ಬಂದ್ಬಿಡ್ತಾರೆ. ಅದೇ ಸ್ಫುರಣ, ಅದು ಅಪೌರುಷ. ಋಷಿಗಳಿಗೆ ಇದ್ದ ಸಾಲು ಹೊಳೆದದ್ದು ಹೊರತು ಅವರು ಕಂಪೋಸ್ ಮಾಡಿದ್ದಲ್ಲ. ಆ ಹೊಳೆದದ್ದು ಅದು ಇಂಟ್ಯೂಷನಲ್ ಕಂಪೋಸಿಷನ್. ಅಫ್ಕೋರ್ಸ್ ಇಟ್ ಈಸ್ ಎ ಕಂಪೋಸಿಷನ್, ಬಟ್ ನಾಟ್ ಇಂಟಲೆಕ್ಚುವಲ್. ಇಟ್ ಈಸ್ ಅವನಿಗೆ ಹೊಳೆಯಿತು. ನಿಮಗೆ ಒಂದು ದೃಷ್ಟಾಂತ ಹೇಳ್ತೇನೆ. ವಾದರಾಜರು ಯುಕ್ತಿ ಮಲ್ಲಿಕ ಬರೆದಿದ್ದಾನೆ. ಅದರ ಮಂಗಲಾಚರಣೆಯ ಶ್ಲೋಕ. ಭಕ್ತ್ಯ ಸ್ತುತ್ಯ ವಿರಕ್ತ್ಯ ವಜದಮನ ಜನ ಭೂತ್ಯರ್ಪಕಾಯ ಕ್ಷಿತ್ಯಾಂ ಮತ್ಯಲ್ಪ ಭಕ್ತೇಶು ಕುಜನಕೃತ ಉದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಥಹರ್ತ್ರೇ ಹಯಮುಖಾರೇ ಮುತ್ರಪಾತ್ರೇ ನಮಸ್ತೆ ಅಂದರು. 3 ಪಾದ ಆಯಿತು ಶ್ಲೋಕದಲ್ಲಿ. 3 ಪಾದ ಬರೆದರು. ಅದು ವಾದಿರಾಜರ ಕಂಪೋಸಿಷನ್. ತಮಾಷೆ ಏನು ಅಂದರೆ ಎಲ್ಲ ವಿಶೇಷಣಗಳು ಪ್ರಶಂಸೆ ಮಾಡಬೇಕಾದ ಎಲ್ಲ ಆಬ್ಜೆಕ್ಟಿವ್ಸ್ ಆಗೋಯ್ತು. ವಿಶೇಷ ಹಯಮುಖ ಹರೇ ಹಯಗ್ರೀವನಿಗೆ ನಮಸ್ಕಾರ, ನಮಸ್ತೆ ಕ್ರಿಯಾಪದವೂ ಆಗೋಯ್ತು, ಆಬ್ಜೆಕ್ಟಿವ್ಸು ಆಯಿತು, ವಿಶೇಷಣಗಳಾಯಿತು, ವಿಶೇಷ ಆಯಿತು, ಕ್ರಿಯಾಪದವೂ ಆಯಿತು. ಸೆಂಟೆನ್ಸ್ ಈಸ್ ಫಿನಿಶ್ಡ್. ಅಲ್ಲಿ ವಾಕ್ಯ ಮುಗಿದು 4ನೇ ಲೈನಲ್ಲಿ ಏನು ಬರೆಯೋದು? 3 ಲೈನ್ ಆಯಿತು. ಒಂದು ಪದ್ಯ ಬೇಕಾದ್ರೆ 4 ಲೈನ್ ಬೇಕಲ್ಲ. 4ನೇ ಲೈನು ಇದು ಅವರು ತಮ್ಮ ದಾಖಲೆ ಮಾಡಿದ್ದಾರೆ ವಿಷಯವನ್ನು. ಏನು ಮಾಡಿ ನಾಳೆ ಬೆಳಿಗ್ಗೆ ಬರೆಯೋಣ ಅದು ಮಲಗಿಬಿಟ್ರು. 3 ಲೈನ್ ಬರೋದು, 4ನೇ ಲೈನ್ ಹೊಳೆಯಲಿಲ್ಲ. ನಾಳೆ ಬೆಳಿಗ್ಗೆ ಬರೆಯೋಣ. ರಾತ್ರಿ ಮಲಗಿದಲ್ಲಿ ಕನಸಿನಲ್ಲಿ ಅವರಿಗೆ 4ನೇ ಲೈನು ಫ್ಲ್ಯಾಶ್ ಆಯಿತು. ಈ 3 ಲೈನಿಗೆ ಚೆನ್ನಾಗಿದೆ. ತಸ್ಮೈ ಕಸ್ಮೈ ಚಿದಸ್ಮನ್ ಮನಸ್ಸಿ ಧೃತ ಕಥಾ ವಿಸ್ಮೃತವು ಸ್ಮಾರಕಾಯ. ಅದ್ಭುತ ಇದು. ಕನಸಿನಲ್ಲಿ ಹೊಳೆದದ್ದಿದು. ಇದು ವಾದರಾಜರು ಬರೆದದ್ದಲ್ಲ. ಇಟ್ ಇಸ್ ಎನ್ ಇಂಟ್ಯೂಷನಲ್ ಫ್ಲ್ಯಾಶ್. ಅದು ಅವೇರ್ನೆಸ್ ಇಲ್ಲದೆ ಬಂದದ್ದು. ಅದರಲ್ಲಿ ಮತ್ತು ವಿಷಯ ಎಲ್ಲ ವಿಷಯ ಹೇಳಿ ಆಗಿದ್ದೀನಿ. ಅದು ಹೇಳಬೇಕಾದ ವಿಷಯ. ನಮಗೆ ಮರೆತು ಹೋದದ್ದನ್ನು ನೆನಪು ಮಾಡುವ ದೇವರಿಗೆ ನಮಸ್ಕಾರ. ಅದು ಮರೆತು ಹೋಯ್ತಲ್ಲ 4ನೇ ಲೈನು. ಅದು ನೆನಪಿಸಿಕೊಟ್ಟ ಭಗವಂತ. ಅಸ್ಮನ್ ಮನಸ್ಸಿ ಧೃತ ಕಥಾ ವಿಸ್ಮೃತವು ಸ್ಮಾರಕಾಯ. ನಮಗೆ ಮರೆತದ್ದನ್ನು ನೆನಪು ಮಾಡುವ ದೇವರಿಗೆ ನಮಸ್ಕಾರ. ಅದು ನೆನಪಿಸಿಕೊಟ್ಟ ಭಗವಂತ. ಆ ಲೈನ್ ಹೊಡೆಯಿತು. ಇದು ಪೌರುಷಯ. ಹಾಗಾದರೆ ಯುಕ್ತಿ ಮಲ್ಲಿಕೆಯ ಮಂಗಲಾಚರಣೆಯ 3 ಶ್ಲೋಕ ಪೌರುಷಯ, 3 ಲೈನು, 4ನೇ ಲೈನ್ ಅಪೌರುಷಯ. ಇದೆಲ್ಲ ಗೊತ್ತಾದರೆ ಅಪೌರುಷಯ ಇಸ್ ಎ ಸಿಂಪಲ್ ಥಿಂಗ್. ಕನ್ಫ್ಯೂಷನ್ ಏನೂ ಇಲ್ಲ, ಗೊಂದಲ ಏನಿಲ್ಲ. ಅಪೌರುಷ ಏನು ಹಾಗಂದ್ರೆ ಏನು ಹಾರಲಿಕ್ಕೆ ಏನೂ ಇಲ್ಲ. ವೆರಿ ಸಿಂಪಲ್. ಹಾಗೆ ಕರ್ತೃತ್ವ ಅಂದರೆ ವೆರಿ ಸಿಂಪಲ್. ಕರ್ತೃ ಅಂದರೆ 2 ಥರದ ಕರ್ತೃತ್ವ ಇದೆ. ಈಗ ನಮ್ಮಲ್ಲಿ ಕರ್ತೃತ್ವ ಇಲ್ವಾ? ಅನುಭವಿಸಿದ್ದಲ್ಲೂ ಇಲ್ಲ ಅಂತಂದರೆ ಮತ್ತೆ ಎಂಥ ಕರ್ತೃತ್ವ ಇಲ್ಲ ಅಂತ ಹೇಳಿದವರು ಸ್ವತಂತ್ರವಾದ ಕರ್ತೃತ್ವ ಅಷ್ಟೇ. ಕರ್ತೃತ್ವ ಇಲ್ಲ ಅಂತ ಹೇಳಿಲ್ಲ, ಸ್ವತಂತ್ರವಾದ ಕರ್ತೃತ್ವ ಇಲ್ಲ. ಅಲ್ಲಪ್ಪ ನೀವು ಹೇಳಿದ್ರಲ್ಲ ಪ್ರತಿಬಿಂಬ ಕನ್ನಡಿಗೆ, ಅದಕ್ಕೆ ಪರಾಧೀನ ಕರ್ತೃತ್ವ ಇಲ್ಲೇ ಏನಿಲ್ಲ ಅದಕ್ಕೆ. ಅದು ಜಡ, ಇದು ಜೀವ. ಅಷ್ಟು ವ್ಯತ್ಯಾಸ ಇಲ್ವಾ? ಈ ರಿಫ್ಲೆಕ್ಷನ್ನು ಚೇತನ. ನಾವು ದೃಷ್ಟಾಂತ ಕೊಟ್ಟದ್ದು ಜಡ. ಅದು ಜಡದಲ್ಲಿ ಇಲ್ಲದ ಕ್ವಾಲಿಟಿ ಚೇತನದಲ್ಲಿ ಇರ್ಬೋದು. ಏನು ಅಂದರೆ ಜೀವನಿಗೆ ನೋಡಿ, ಕರ್ತೃತ್ವ ಅಂದರೆ ಇಚ್ಛಾಪೂರ್ವಕವಾದ ಕೃತಿ. ಇಚ್ಛಾಪೂರ್ವಕವಾಗಿ ಏನನ್ನ ಮಾಡೋದಕ್ಕೆ ಕರ್ತ ಅಂತ ಹೇಳೋದು. ಈಗ ತರಗೆಲೆ ಗಾಳಿಗೆ ಹಂದಾಡತ್ತೆ, ಅದಕ್ಕೆ ತರಗೆಲೆ, ಅದು ಚಲನೆಗೆ ಕರ್ತ ತರಗೆಲೆ. ಯಾಕಂದರೆ ಅದು ಇಚ್ಛಾಪೂರ್ವಕ ಅಲ್ಲ, ಅದಕ್ಕೆ ನಿಶ್ಚಯ ಇಲ್ಲ. ಗಾಳಿ ಬೀಸಿದ್ದು ಹೋಯ್ತಲ್ಲ.
ಬಯಸಿ ಮಾಡುವುದುಂಟಲ್ಲ ಅದಕ್ಕೆ ಕರ್ತ ಅನ್ನೋದು. ಜೀವ ಬಯಸಿಯನ್ನು ಅದು ಮಾಡ್ತಾನೋ ಇಲ್ವೋ? ಮಾಡ್ತಾನೆ. ನಾವು ಅನುಭವಿಸಿದ್ದ, ನಾವು ಬಯಸ್ತೇವೆ, ಮಾಡ್ತೇವೆ, ಆಗೋದು ಹೋಗೋದು ಬೇರೆ. ಅದು ಇಚ್ಛಾಪೂರ್ವಕ ಕೃತಿ ಜೀವನಲ್ಲಿ ಇದೆ, ಅದೇ ಕರ್ತೃತ್ವ. ಮತ್ತು ಇಲ್ಲೇ ಸ್ವತಂತ್ರ ಇಚ್ಛಾಪೂರ್ವಕ ಕೃತಿ ಇಲ್ಲ, ಅದನ್ನು ಕರ್ತೃತ್ವ ಇಲ್ಲ. ಇದು ಇಷ್ಟೇ. ಇಟ್ ಇಸ್ ವೆರಿ ಸಿಂಪಲ್. ಇಷ್ಟು ಹೇಳಬೇಕಾದ್ರೆ ಪಂಡಿತರಿಗೆ ಒಂದು ಹ್ಯೂಮಾನಿಟಿ ವಾಕ್ಯಾರ್ಥ ಮಾಡಿದ್ರು ಬರೋಲ್ಲ. ಏನು ಮಾಡಬೇಕು? ಇಟ್ಸ್ ವೆರಿ ಸಿಂಪಲ್. ಇಚ್ಛಾಪೂರ್ವಕ ಕೃತಿ ಕರ್ತೃತ್ವ ಅದು ಜೀವನಿಗೆ. ಸ್ವತಂತ್ರ ಇಚ್ಛಾಪೂರ್ವಕ ಕೃತಿ ಭಗವಂತನಿಗೆ ಮಾತ್ರ, ಯಾರಿಗೂ ಇಲ್ಲ. ಇದು ಕರ್ತೃತ್ವ ಇದೆ, ಕರ್ತೃತ್ವ ಇಲ್ಲ ಅನ್ನೋದು. ಇದನ್ನೇ ಅಕರ್ತ ಕರ್ತ ಅಂತ. ಹೀಗೆ ಭಗವಂತ ಏನನ್ನೂ ಮಾಡದ ಭಗವಂತ ನಮಗೋಸ್ಕರ ಬಂದು ಏನನ್ನೋ ಮಾಡಿದ. ನಮಗೋಸ್ಕರ ಯಾಕೆ? ಪುಂಸಾಂ ಗ್ರಹಣಾಯ, ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಶಿಕ್ಷಣ ಮಾಡೋದಕ್ಕೋಸ್ಕರ ಮತ್ತು ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವನು ಬಂದು ಮಾಡಿದ್ರಿಂದ ನಮಗೆ ಗೊತ್ತಾಯಿತು. ಇಲ್ಲದಿದ್ದರೆ ಈಗ ಕೆಲವರು ಹೇಳೋದುಂಟು, ಭಗವಂತ ಸರ್ವಸಮರ್ಥ ಅಲ್ವಾ? ಈ ವಾಕ್ಯಾರ್ಥ ಮಾಡೋ ಮಂದಿ, ಈ ಬುದ್ಧಿ ಇಲ್ಲದ ಬುದ್ಧಿಜೀವಿಗಳಿದ್ದಾರಲ್ಲ, ಅವರೆಲ್ಲ ನಿಮ್ಮ ದೇವರು ಸರ್ವಸಮರ್ಥ ಅಲ್ವಾ? ಅವನು ಅಲ್ಲೇ ಕೂತ್ಕೊಂಡು ಕಂಸ ಸಾಯಲಿ ಅಂತ ಯೋಚನೆ ಮಾಡ್ಬೋದಿತ್ತು, ಭೂಮಿ ಯಾಕೆ ಬರಬೇಕಿತ್ತು ಅಂತ. ನಾನು ಸ್ವಾಮಿ ಅದಕ್ಕಿಂತ ಸುಲಭ ಇತ್ತು, ಕಂಸ ಹುಟ್ಟಿದ ಮೇಲಲ್ಲ ಸಾಯಲಿ ಅಂತ. ಕಂಸ ಹುಟ್ಟದೇ ಇರಲಿ ಅಂತ ಯೋಚನೆ ಮಾಡ್ಬೋದಿತ್ತಲ್ವ, ಅದು ಯಾಕೆ ನಿಮಗೆ ಪ್ರಶ್ನೆ ಬರಲಿಲ್ಲ? ಅದಲ್ಲ ಪ್ರಶ್ನೆ. ಏನು ಅಂದರೆ ಅಲ್ಲೇ ಕೂತು ಸಾಯಲಿ ಅಂತ ಸಂಕಲ್ಪ ಮಾಡ್ಬೋದಿತ್ತು. ಅವಾಗ ಕಂಸ ಸಾಯ್ತಿದ್ದ ಇಲ್ಲಿ. ಅದು ನೀವೇನು ಪೇಪರ್ ನ್ಯೂಸ್ ಹಾಕ್ತಿದ್ರಿ, ಕಂಸ ಹಾರ್ಟ್ ಫೇಲ್ ಆಗಿ ಸತ್ತ ಅಂತ ಬರೀತಿದ್ರಿ. ಕೃಷ್ಣ ಕೊಂದ ಅಂತ ಗೊತ್ತಾಗ್ತಿರ್ಲಿಲ್ಲ ನಿಮಗೆ. ಅದಕ್ಕೆ ಭಗವಂತ ಕೊಂದ ಅಂತ ಗೊತ್ತಾಗಲಿ ತಾನೇ ಬಂದು ಕೊಂದ. ನಿಮ್ಮಂಥ ದಡ್ರಿಗೆ ಗೊತ್ತಾಗಬೇಕಲ್ಲ. ಪೇಪರ್ನಲ್ಲಿ ನ್ಯೂಸ್ ಓದಿ ಹಾರ್ಟ್ ಫೇಲ್ ಆಗಿ ಸತ್ತ ಅಂದಾಳೆ. ಭಗವಂತನ ಕ್ರಿಯೆ ಅಲ್ಲ, ಏನೇನು ನಡೀತೋ ಅದೆಲ್ಲ ಹಾರ್ಟ್ ಫೇಲ್ ಆಗಿ ಸತ್ತ, ದೇವರು ಏನು ಮಾಡೋಣ. ಸೊ ಈ ಬುದ್ಧಿ ಇಲ್ಲದ ಮಂದಿಗೆ ಬುದ್ಧಿ ಬರಲಿ ಅಂತ ಅನ್ನೋದಕ್ಕೋಸ್ಕರ ಭೂಮಿಗೆ ಬಂದವು. ಗ್ರಹಣಾಯ, ಅವರು ಭಗವಂತನ ಮಹಿಮೆ ಗ್ರಹಣ ಆಗಲಿ, ಸ್ವಲ್ಪ ಕಣ್ಣಾನ ನೋಡಿ ಆದರೂ ಗೊತ್ತಾಗಲಿ, ಇಲ್ಲದರೂ ಗೊತ್ತಾಗೋಲ್ಲ. ಶಾಸ್ತ್ರ ಹೇಳಿ ನಂಬೋಲ್ಲ. ಪುಂಸಾಂ ಗ್ರಹಣಾಯ. ಮತ್ತು ಅಷ್ಟೇ ಅಲ್ಲ, ಗ್ರಹಣ ನೋಡಿ, ಕೃಷ್ಣ ಭೂಮಿಗೆ ಬಾರದೇ ಇದ್ದರೆ ಯೋಚನೆ ಮಾಡಿ, ದೇವಕಿಗೆ ದೇವರನ್ನು ತನ್ನ ಮಗುವಂತ ತೊಡೆಯಲ್ಲಿಟ್ಟು ಪ್ರೀತಿಸುವಂತಹ ಒಂದು ಅವಕಾಶ ಇರ್ತಿತ್ತ? ಅಬ್ಸ್ಟ್ರಾಕ್ಟು. ದೇವರೊಂದು ಯಾರಿಗೂ ಏನು ಫೀಲಿಂಗೂ ಇಲ್ಲ, ದೇವರೊಂದೇ ಅಬ್ಸ್ಟ್ರಾಕ್ಟ್. ಆ ಗೋಪ ಬಾಲಕರಿಗೆ ಕೃಷ್ಣ ತನ್ನ ಸಂಗಾತಿ ಅಂತ ಅವನ ಜೊತೆಗೆ ಗೋವುಗಳನ್ನು ಮೇಯಿಸುವ, ಆ ಗೋವುಗಳಿಗೆ ಕೃಷ್ಣನ ಕೊಳಲನ್ನು ಕೇಳಿ ಹುಲ್ಲು ತಿನ್ನುವುದನ್ನು ಮರೆತು ಕಿವಿ ನೆಟ್ಟಗೆ ಮಾಡಿ ನಿಂತು ಅದನ್ನು ಆಸ್ವಾದಿಸುವ ಈ ಎಲ್ಲ ಯೋಗಗಳು ಭಗವಂತ ವೈಕುಂಠದಲ್ಲಿ ಕೂತ್ಬಿಟ್ರೆ ಸಾಧ್ಯ ಇತ್ತಾ? ಹಾಗಾದರೆ ಪ್ರತಿಯೊಂದು ಕ್ರಿಯೆಯೂ ಕೂಡ ಈ ಜೀವವನ್ನು ಜಾಗೃತಗೊಳಿಸುವ ಕ್ರಿಯೆ. ಆದ್ದರಿಂದ ಅವನ ತೀರ್ಥಕೀರ್ತಿ ಅಂತ, ಅವನ ಕೀರ್ತನೆ ಅನ್ನುವುದು ನಮ್ಮನ್ನು ಮಡಿ ಮಾಡುತ್ತೆ. ದೇವರ ಹೆಸರೇ ಕೀರ್ತಯ ತೀರ್ಥಕೀರ್ತೆ ಅಂಥ ಅವನ ಕಥೆಯನ್ನು ಹೇಳುವುದರಿಂದ ನಾವು ಪವಿತ್ರರಾಗ್ತೇವೆ. ಅಂಥ ಭಗವಂತನ ಮಹಿಮೆಯನ್ನು ಹೇಳು. ನಾನು ಯೋಗಕ್ಷೇಮೆಯಲ್ಲಿ ವಿಚಾರಿಸಿದ್ದು ಇಷ್ಟಕ್ಕೋಸ್ಕರ, ಕೃಷ್ಣನ ಮಹಿಮೆಯನ್ನು ಹೇಳು ಅಂತ ಪ್ರಾರ್ಥನೆ ಮಾಡಿದ ವಿದುರನ ಹತ್ರ. ವಿದುರ ಉದ್ಧವನ ಹತ್ರ